ಬಿ ಎಂ ಹೆಗ್ಡೆ ಅವರು ಇವತ್ತಿಗೆ ಎಷ್ಟು ಪ್ರಸ್ತುತ ಮತ್ತೆ ನೀವು ಕಂಡಂತೆ ಅವರು ಹೆಂಗೆ ಸರ್, ಅವರ ಬದುಕಿನ ಶೈಲಿ ಯಾವ ರೀತಿ ಅಂತ? ಅವ್ರ ಮಧ್ಯೆ ಒಂದು ದೊಡ್ಡ ಆರೋಗ್ಯದ ಸಮಸ್ಯೆ ಆಗಿ ಹಾಸಿಗೆ ಹಿಡಿದಾಗ ಇದೇ ವೈದ್ಯಕೀಯ ಜಗತ್ತಿನಲ್ಲಿ ಕೆಲವೊಬ್ಬರು ಆವಾಗಲೂ ಕೂಡ ಲೇವಡಿ ಮಾಡಿದ್ದುಂಟು. ಅವರು ಯಾರಿಗೂ ಹೆದರಿಲ್ಲ, ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಪ್ರಶ್ನೆ ಮಾಡೋದು ಡಾಕ್ಟರ್ ಬಿ ಎಂ ಹೆಗ್ಡೆ ಅವ್ರನ್ನ ನೋಡಿ. ಅವರು ಕೊಬ್ಬರಿ ಎಣ್ಣೆ ತಾಯಿ ಹಾಲಿಗಿಂತ ಸರ್ವಶ್ರೇಷ್ಠ ಅಂತ 30-40 ವರ್ಷಗಳ ಹಿಂದೆ ಹೇಳಿದಾಗ ಅವ್ರ ಬಗ್ಗೆ ಲೇವಡಿ ಮಾಡಿದ್ದುಂಟು. ಇಡೀ ವೈದ್ಯಕೀಯ ಜಗತ್ತು ಆಗಿನ ಕಾಲದಲ್ಲಿ ಅನೇಕರು ನಗಾಡಿದ್ದುಂಟು. ಅವ್ರು ಬೆಳ್ಳುಳ್ಳಿ ಬಗ್ಗೆ ಮಾತಾಡಿದ್ದು, ಬೆಳ್ಳುಳ್ಳಿ ಒಂದು ಸರ್ವಶ್ರೇಷ್ಠವಾದಂಥ ಔಷಧ, ಅದನ್ನು ಅಗೆದು ಜಿಗಿದು ತಿಂದಾಗ ಮಾತ್ರ ಆ ಪ್ರಿನ್ಸಿಪಲ್ಸ್ ಆಫ್ ಬೆಳ್ಳುಳ್ಳಿ ಶರೀರಕ್ಕೆ ಪುಟ್ಟ ಅಂಶಗಳು 5 ಬೆರಳುಗಳಲ್ಲಿ ಬೇರೆ ಬೇರೆ ಚುಚ್ಚಿ ಬ್ಲಡ್ ಶುಗರ್ ಮಾಡಿದಾಗ ಒಂದೇ ವ್ಯಾಲ್ಯೂ ಬಂದರೆ ಮನುಷ್ಯ ಸತ್ತೋಗಿದ್ದಾನೆ ಅಂತ ಅರ್ಥ, ಬೇರೆ ಬೇರೆ ವ್ಯಾಲ್ಯೂಸ್ ಬಂದರೆ ಮಾತ್ರ ಮನುಷ್ಯ ಬದುಕಿದ್ದಾನೆ ಅಂತ ಅರ್ಥ. ಈ ಸರಳ ಅಂಶ ಎಷ್ಟು ಜನಕ್ಕೆ ಗೊತ್ತಿದೆ? ಆ ವ್ಯಕ್ತಿ ಯಾವುದೇ ಸಬ್ಜೆಕ್ಟ್ ಬಗ್ಗೆ ನೀವು ಕೇಳಿ, ಅಥೆಂಟಿಕೇಟೆಡ್ ಆಗಿ ಪೇಜ್ ನಂಬರು, ಬುಕ್ಕು, ವಾಲ್ಯೂಮು, ಪ್ರಿಂಟ್ ಎಡಿಷನ್ ಸಮೇತ ನಿಮ್ಗೆ ಉತ್ತರ ಕೊಡ್ತಾರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಆರೋಗ್ಯದ ಕಳಕಳಿಯಿಂದ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ, ಅದರಿಂದ ಸಾವಿರಾರು ಜನರಿಗೆ ಹೆಲ್ಪ್ ಆಗಿದೆ. ಸೊ ಈ ಕಾರ್ಯಕ್ರಮವನ್ನು ನೋಡಿ ಬದಲಾಗಿರುವವರ ಸಂಖ್ಯೆ ಸಾಕಷ್ಟಿದೆ. ಹಾಗಾಗಿ ನಾನು ಪ್ರತಿದಿನ ಒಬ್ಬೊಬ್ಬರು ವಿಶೇಷವಾಗಿರುವಂತಹ ಡಾಕ್ಟರ್ ಹತ್ರ ನನಗೆ ಗೊತ್ತಿರುವಂಥ ಕೆಲವೊಂದು ವಿಚಾರಗಳು, ನನಗೆ ಡೌಟ್ ಇರುವಂಥ ಕೆಲವೊಂದು ವಿಚಾರಗಳು, ಇದ್ರ ಬಗ್ಗೆ ಡಿಸ್ಕಷನನ್ನು ಮಾಡ್ತಾ ಈ ಕಾರ್ಯಕ್ರಮ 200ಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ನಿಮ್ಮ ಮುಂದೆ ಬಿತ್ತರ ಆಗ್ತಾ ಇರುವಂಥದ್ದು. ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ನನಗೆ ಬಂದಿರುವಂಥ ಒಂದಿಷ್ಟು ಕಮೆಂಟ್ಸ್ಗಳ ಬಗ್ಗೆ ನಾನು ಓದ್ತಾ ಇದ್ದೆ. ಹಾಗೆ ಅದರಲ್ಲಿ ಹೆಚ್ಚು ಜನ ನಮಗೆ ಟೆಕ್ಸ್ಟ್ ಮಾಡಿರುವಂಥದ್ದು ಅಥವಾ ಕಮೆಂಟ್ ಮಾಡಿರುವಂಥದ್ದು, ಡಾಕ್ಟರ್ ಬಿ ಎಂ ಹೆಗ್ಡೆಯವರ ಒಂದು ಎಪಿಸೋಡನ್ನು ನೀವು ಬಿತ್ತರ ಮಾಡಬೇಕು ಅಂತ ಹೇಳಿದ್ರು. ಸೊ ನಾನು ಬಿ ಎಂ ಹೆಗ್ಡೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಬಹುಶಃ ಈ ಸಂದರ್ಭಕ್ಕೆ ಅವರು ನಮಗೆ ಸಿಗೋದು ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ಅದಕ್ಕಿಂತ ಮುಂಚೆ ಬಿ ಎಂ ಹೆಗ್ಡೆ ಅವರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ, ಅವರ ಒಡನಾಡಿಗಳನ್ನು ಸಂಪರ್ಕ ಮಾಡೋಣ, ಅವರು ಹೆಂಗಿದ್ರು, ಅವರ ಬದುಕಿನ ಶೈಲಿ ಹೆಂಗಿತ್ತು, ಬಿ ಎಂ ಹೆಗ್ಡೆ ಅವರು ಹೇಳೋದೆಲ್ಲ ಸತ್ಯಾನ, ಅವರ ಆರೋಗ್ಯದ ಗುಟ್ಟೇನು, ಇದೆಲ್ಲದರ ಬಗ್ಗೆ ಒಂದಿಷ್ಟು ಸ್ಥೂಲವಾಗಿ ಮಾತಾಡೋಣ ಅಂತ ಹೇಳಿ ಸದ್ಯಕ್ಕೆ ನಾನು ಡಾಕ್ಟರ್ ಸಿ ಎ ಕಿಶೋರ್ ಅವರ ಆಯುರ್ವೇದದ ಆಸ್ಪತ್ರೆಯ ಒಳಗಡೆ ಇದ್ದೀನಿ. ಈಗ ನನಗೆ ಡಾಕ್ಟರ್ ಸಿ ಎ ಕಿಶೋರ್ ಅವರು ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂಥ ವ್ಯಕ್ತಿ. ಯಾಕಂದರೆ ಅವರು ಕೊಡುವಂತಹ ಆರೋಗ್ಯದ ಸರಳ ಸೂತ್ರಗಳಿದೆಯಲ್ಲ, ಅದು ನಮ್ಮಂಥ ಎಲ್ಲ ಯಂಗ್ಸ್ಟರ್ಸಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ತಲುಪಬೇಕು ಅಂತ ಅನ್ಕೊತೀನಿ. ಯಂಗ್ಸ್ಟರ್ಸ್ ಅಂತ ಯಾಕೆ ನನ್ನ ಬಾಯಲ್ಲಿ ಬಂತು ಅಂತ ಹೇಳಿದ್ರೆ, ನಮ್ಮಂಥವ್ರು ಏನಾದರೂ ಸಣ್ಣ ಮಟ್ಟಿಗೆ ಬದಲಾವಣೆ ಆದರೆ ಬಹುಶಃ ಮುಂದಿನ ತಲೆಮಾರಲ್ಲಿ ಅಥವಾ ಫ್ಯೂಚರಲ್ಲಿ ಎಲ್ರಿಗೂ ಕೂಡ ಇದೊಂದು ಒಳ್ಳೆಯ ಜ್ಞಾನವಾಗಿ ಒಳ್ಳೆಯ ಆರೋಗ್ಯವನ್ನು ಪಡ್ಕೊಳ್ಳೋಕೆ ಸಹಾಯ ಆಗುತ್ತೆ ಅಂತ ಅನ್ಕೊತೀನಿ. ಡಾಕ್ಟರ್ ಸಿ ಎ ಕಿಶೋರ್ ಅವ್ರನ್ನ ವೈಯಕ್ತಿಕವಾಗಿ ನೀವು ನೋಡೋದಾದರೆ, ಬಿ ಎಂ ಹೆಗ್ಡೆ ಅವರು ನಿಮ್ಗೆ ಗೊತ್ತಿರಬಹುದು, ಪದ್ಮವಿಭೂಷಣ ಮತ್ತು ಮೋದಿಯವರಿಗೆ ಆಗಿರುವಂತಹ ವ್ಯಕ್ತಿಯವರು. ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಜನರಿಗೆ ಒಂದು ಭಯ ಅನ್ನೋದು ಇದ್ರೆ ಅದನ್ನು ನಿರ್ಮೂಲನೆ ಮಾಡಿರುವಂಥ ವ್ಯಕ್ತಿ. ಅಂತಹ ವ್ಯಕ್ತಿಯನ್ನ ಡಾಕ್ಟರ್ ಸಿ ಎ ಕಿಶೋರ್ ಅವರು ಭೇಟಿಯಾಗೋದಷ್ಟೇ ಅಲ್ಲ, ಅವರ ಒಡನಾಟವನ್ನು ಮಾಡೋದಷ್ಟೇ ಅಲ್ಲ, ಸುಮಾರು 100ಕ್ಕೂ ಅಧಿಕ ಕಾರ್ಯಕ್ರಮಗಳಲ್ಲಿ ಅವರನ್ನ ಮುಂದೆ ಕೂರಿಸ್ಕೊಂಡು ಸಂದರ್ಶಕರಾಗಿ ಅವರ ವೈಯಕ್ತಿಕ ಬದುಕನ್ನು ನಾವೇನು ನೋಡಿದ್ದೀವಿ ಅದೇನು ಅಲ್ಲ, ಅವ್ರು ನೋಡಿರುವಂಥ ಕತೆ ಇದೆಯಲ್ಲ ಅಥವಾ ಅವ್ರು ನೋಡಿರುವಂಥ ಬಗೆ ಇದೆಯಲ್ಲ, ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತಾನೆ ಇವತ್ತಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಸೊ ಇವತ್ತು ಕೂಡ ಸಿ ಎ ಕಿಶೋರ್ ಅವರು ನನ್ನ ಕಾರ್ಯಕ್ರಮದಲ್ಲಿ ನಾವು ಹೀಗೆ ಮಾತಾಡೋಣ ಸರ್, ಇದ್ರ ಬಗ್ಗೆ ನಿಮ್ಮ ಇನ್ಫಾರ್ಮೇಷನ್ ಬೇಕು ಅಂತಂದಾಗ ಅವರಿಗೆ ಬಿಡುವಿಲ್ಲ, ಆದರೂ ಕೂಡ ಬಿಡುವು ಮಾಡಿಕೊಂಡು ಹೆಗ್ಗದ್ದೆ ಸ್ಟುಡಿಯೋದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಈ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಪೂರ್ತಿಯಾಗಿ ನೋಡಬೇಕು, ಇನ್ನೊಬ್ಬರಿಗೂ ತಲುಪಿಸಬೇಕು, ನಮ್ಮ ವಾಹಿನಿಯನ್ನು ನೀವು ಬೆಳೆಸಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸಿ ಎ ಕಿಶೋರ್ ಅವ್ರನ್ನ ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಭಾಳ ದೀರ್ಘ ಆಯಿತು ಅಂತ ಅನ್ಕೊಂತೀನಿ, ಪರವಾಗಿಲ್ಲ, ಯಾಕಂದರೆ ಇದು ಸಣ್ಣದಾಯಿತು. ನೀವು ಮಾಡಿರುವಂಥ ಕೆಲಸ ಇರ್ಬೋದು, ಅದರಲ್ಲೂ ಬಿ ಎಂ ಹೆಗ್ಡೆ ಅವರ ಜೊತೆಗೆ ನಿಮ್ಮ ಒಡನಾಟ ಮತ್ತು ನೀವು ಅವ್ರನ್ನ ನೋಡಿರುವ ಬಗೆ ಇದೆಯಲ್ಲ, ಇದನ್ನು ನನಗೆ ಕೇಳಿಸ್ಕೋಬೇಕು ಅಂತ ಅನಿಸುತ್ತೆ. ನೀವೇ ಒಬ್ಬರು, ನಿಮ್ಮನ್ನು ನಾವೆಲ್ಲ ಬಂದು ಸಂದರ್ಶನ ಮಾಡ್ತೀವಿ, ನೀವೇ ಅವ್ರನ್ನ ಸಂದರ್ಶಕರಾಗಿ ಮುಂದೆ ಕೂರಿಸ್ಕೊಂಡು ಮಾತಾಡುವಂಥ ಕೆಲಸ ಇದೆಯಲ್ಲ, ಅದು ನಿಮಗೆ ಸಿಕ್ಕಿರೋದೇ ಒಂದು ಪುಣ್ಯದ ಕೆಲಸ. ಮತ್ತು ನೀವು ಮಾಡಿರುವಂಥ ಅಷ್ಟು ಪ್ರೋಗ್ರಾಮ್ಗಳಲ್ಲಿ ಸಾಕಷ್ಟು ಪ್ರೋಗ್ರಾಮನ್ನು ನಾನು ಕೂಡ ನೋಡಿದ್ದೀನಿ, ನಾನು ಕೂಡ ಇನ್ಸ್ಪೈರ್ ಆಗಿದ್ದೀನಿ. ಬಿ ಎಂ ಹೆಗ್ಡೆ ಅಂತ ಹೇಳಿದ್ರೆ ನಾವು ಇವತ್ತು ಆರೋಗ್ಯ ಕಾರ್ಯಕ್ರಮವನ್ನು ಹೆಗ್ಗದಲ್ಲಿ ಏನು ಮಾಡ್ತಾ ಇದ್ದೀವಿ ಅದಕ್ಕೆ ಅವರು ಒಬ್ಬರು ಇನ್ಸ್ಪೈರ್ ಅಂತ ಹೇಳ್ಬೋದು. ನನಗೆ ಅವರ ಬದುಕಿನ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ಸುತ್ತೆ ಸರ್. ಪ್ರಾರಂಭದಲ್ಲಿ ನಾನು ಕೇಳೋದು, ಬಿ ಎಂ ಹೆಗ್ಡೆ ಅವರು ಇವತ್ತಿಗೆ ಎಷ್ಟು ಪ್ರಸ್ತುತ ಮತ್ತು ನೀವು ಕಂಡಂತೆ ಅವರು ಹೆಂಗೆ ಸರ್, ಅವರ ಬದುಕಿನ ಶೈಲಿ ಯಾವ ರೀತಿ ಅಂತ?
ಮೊಟ್ಟ ಮೊದಲದಾಗಿ BM ಹೆಗ್ಡೆ ಅಂತಕ್ಕಂಥ ಹೆಸರು ಹೇಳೋಕ್ಕೆ ನಮಗೆ ಯೋಗ್ಯತೆ ಇದೆಯಾ ಅಲ್ವಾ ಅಂತ ನಾವು ಪರಾಮರ್ಶೆ ಮಾಡಿಕೊಂಡು ಆಮೇಲೆ ಅವ್ರ ಬಗ್ಗೆ ಮಾತಾಡಿದ್ರೆ ತುಂಬ ಸೂಕ್ತ ಅಂತ ಅನ್ಸುತ್ತೆ. ಯಾಕಂದರೆ ಆ್ಯಸ್ ಎ ಮ್ಯಾನ್ ಹೀ ಈಸ್ ಬಿಯಾಂಡ್ ಲೈಫ್. ಅಂದರೆ ಅವರ ವ್ಯಕ್ತಿತ್ವ ಅತಿ ದೊಡ್ಡದು, ಅತಿ ಸರಳ, ಅತಿ ಶ್ರೇಷ್ಠವಾದಂತಹ ಬದುಕು. ಆಮೇಲೆ ವೃತ್ತಿಪರ ಬದುಕಿನಲ್ಲಿ ಅತ್ಯಂತ ಉತ್ತುಂಗವನ್ನು ಸಾಧಿಸಿ, ನಾಟ್ ಟು ಬಿ ಕಂಪ್ಲೀಟೆಡ್ ಯೆಟ್, ಸಂಪೂರ್ಣ ಸರಳತೆಯ ಬದುಕನ್ನು ನಡೆಸ್ತಕ್ಕಂಥ ನಾನು ಕಂಡಂತಹ ಏಕಮೇವ ಅದ್ವಿತೀಯ ವ್ಯಕ್ತಿ ಅಂದರೆ ಡಾಕ್ಟರ್ BM ಹೆಗ್ಡೆ ಅಂತ ತಪ್ಪಾಗಲಾರ್ದು. ಅನೇಕ ಸಂದರ್ಭಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವ್ರನ್ನ ನೋಡಬೇಕು ಅಂತಕ್ಕಂಥ ಹೆಬ್ಬಯಕೆ. ನನ್ನ ಜೀವನದಲ್ಲಿ ಎರಡು ಆಸೆ ನನಗೆ ಬಾಲ್ಯದಿಂದ ಇದ್ದಿದ್ದು. ಒಂದು, ಮಾಸ್ಟರ್ ಡಾಕ್ಟರ್ ಹಿರಣ್ಣಯ್ಯನವ್ರನ್ನ ಸಂಪರ್ಕ ಇಟ್ಕೋಬೇಕು, ಅವ್ರ ಒಂದ್ಸಲಿ ಮುಟ್ಟುಬಿಟ್ರೆ ಸಾಕು ಅಂತ ನನ್ನ ಲೈಫಲ್ಲಿ ಇತ್ತು. ನಾನು ಚಿಕಿತ್ಸೆ ಎಲ್ಲ ಮಾಡಿದಾಗ ಏನು ನಿಮ್ಮ ಫೀಸು, ಎಷ್ಟು ಫೀಸು ಅಂತ ಕೇಳಿದ್ರು ಮಾಸ್ಟರ್ ಹಿರಣ್ಣಯ್ಯನವರು. 2 ನಿಮಿಷ ಏನು ಮಾತಾಗಲಿಲ್ಲ. ಆಮೇಲೆ ಹೇಳಿ ಎಷ್ಟು ಕೊಡಬೇಕು ಅಂತ, ಪಾಪ ಅವ್ರು ದುಡ್ಡು ಎಣಿಸ್ಲೇ ಇಲ್ಲ. ಕುಟುಂಬದವ್ರು ಹೇಳಿ ದುಡ್ಡು ಕೊಡಿ ಅಂತ. ನಾನು ನಿಮ್ಮನ್ನ ಮುಟ್ಟಬೇಕು ಅನ್ನೋದು ಅಪೇಕ್ಷೆ ಇದೆ ಸರ್, ನಮಸ್ಕಾರ ಮಾಡಲ್ಲ ಅಂದೆ. ನಾನೇನು ವಯಸ್ಸು ಹುಡುಗಿನೇ, ಬನ್ನಿ ಮುಟ್ಟಿ ಅಂತ ಹೇಳಿ ತಮಾಷೆ ಮಾಡಿ ಅವ್ರ ಪಾದ ಸ್ಪರ್ಶ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಎರಡನೇ ನನ್ನ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತೀವಲ್ಲ ಲೈಫಲ್ಲಿ, ನಾನು ಮಾಧ್ಯಮಕ್ಕೆ ಬಂದಿದ್ದೆ, ಆಯುರ್ವೇದ ಬದುಕನ್ನು ಕಟ್ಟಿಕೊಂಡಿದ್ದೆ. ಮಾಧ್ಯಮದಲ್ಲಿ ನನ್ನ ಕಾರ್ಯಕ್ರಮಗಳನ್ನ ಅನೇಕ ಕಾರ್ಯಕ್ರಮಗಳನ್ನ ನಾನು ಮಾಡ್ತಾ ಇದ್ದೆ. ಅತ್ಯಂತ ಯಶಸ್ಸು ಕೂಡ ಆ ಕಾರ್ಯಕ್ರಮಗಳು ಕಂಡಿತ್ತು ಅಂತಕ್ಕಂಥದ್ದು. ಒಂದು ಖಾಸಗಿ ವಾಹಿನಿ ಒಂದು ವಿಚಾರ, ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ BM ಹೆಗ್ಡೆ ಅವರ ಇಂಟರ್ವ್ಯೂ ಮಾಡಬೇಕು ಅಂತಕ್ಕಂಥ ಅಪೇಕ್ಷೆ ಇಂಗಿತ ಇತ್ತು. ಆವಾಗ ನನ್ನ ಸಂಪರ್ಕಕ್ಕೆ, ನಾನು ಆ ವಾಹಿನಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೆ, ನೀವು ಯಾಕೆ ಅವ್ರನ್ನ ವಾಪಸ್ ನಮಗೆ ಕರೆತರಬಾರ್ದು, ನಮ್ಮಲ್ಲಿ ಪ್ರೋಗ್ರಾಮ್ ಮಾಡಬಾರ್ದು ಅಂತ. ದೂರದರ್ಶನ, ಆಕಾಶವಾಣಿ ಎಲ್ಲ ಬಿಟ್ಟ ಮೇಲೆ ಈ ಖಾಸಗಿ ಮಾಧ್ಯಮಗಳಲ್ಲಿ ಡಾಕ್ಟರ್ BM ಹೆಗ್ಡೆ ಸರು ಬಹುಶಃ ಬಹುತೇಕ ತಮ್ಮ ಮುಖವನ್ನು ತೋರಿಸಿರಲಿಲ್ಲ. ಅತಿ ಕಡಿಮೆ ಲೇಖನಗಳು ಬರೀತಾ ಇದ್ರು. ಮುದ್ರಣ ಮಾಧ್ಯಮಕ್ಕೆ ತಮ್ಮ ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ರು, ದೂರದರ್ಶನಕ್ಕೆ ಕೆಲವೊಂದು ಇಂಟರ್ವ್ಯೂಸ್ನ ಕೊಡ್ತಾ ಇದ್ರು. ಬಿಟ್ಟರೆ ಖಾಸಗಿ ಮಾಧ್ಯಮಗಳಿಗೆ ಹೆಚ್ಚಾಗಿ ನಾನು ಕಂಡಂತೆ, ಐ ಮೇ ಬಿ ರಾಂಗ್, ಬಟ್ ಟು ದ ಬೆಸ್ಟ್ ಆಫ್ ಮೈ ನಾಲೆಡ್ಜ್ ಆ್ಯಂಡ್ ಪರ್ಸೀವರೆನ್ಸ್, ಅವ್ರ ಹೆಚ್ಚಿನ ಕಾರ್ಯಕ್ರಮಗಳು ಖಾಸಗಿ ವಾಹಿನಿಗೆ ಕೊಡ್ತಾ ಇರಲಿಲ್ಲ ಅಂತಕ್ಕಂಥದ್ದು. ಈ ಖಾಸಗಿ ವಾಹಿನಿಯವರು ಅವ್ರನ್ನ ಹೆಂಗಾರು ಮಾಡಿ ಕರ್ಕೊಂಡು ಬನ್ನಿ ವಾಪಸ್ಸು, ಕನ್ನಡಕ್ಕೆ ಕರ್ಕೊಂಬರೋಣ, ಅವರ ಅಂಶಗಳನ್ನು ಬಿತ್ತರಿಸೋಣ ಅಂತಕ್ಕಂಥ ಒಂದು ವಿಷಯವನ್ನು ತಿಳಿಸಿದರು. ತುಂಬ ಸಂಕೋಚ, ಭಯ, ಒಳಗಡೆ ಒಂದು ಸ್ವಾರ್ಥ. ನಾನು ಅವ್ರನ್ನ ಭೇಟಿ ಈ ನೆಪದಲ್ಲಿ ಮಾಡ್ಬೋದಲ್ಲ. ವಿದ್ಯಾರ್ಥಿ ದೆಸೆಯಿಂದನೂ ನಾನು ಏಕಲವ್ಯ, ಅವ್ರ ದ್ರೋಣಾಚಾರ್ಯರು. ಅವ್ರು ಹಾಗೇ ಇದ್ದಾರೆ. ನಾನು ಅವ್ರನ್ನ 95ಇಂದ ಬಲ್ಲೆ ಸರ್. ನಾನು 95ರಿಂದ ನಾನು ಅವ್ರನ್ನ ನೋಡಿದ್ದೀನಿ. ಅವ್ರು ನನ್ನ ನೋಡಿದ್ದು ಸುಮಾರು 2010-11. ಸೊ ಅವ್ರು ನನ್ನ ಪರಿಚಯ ಮಾಡಿಕೊಂಡು ಗುರುತು ಹಿಡಿದಿದ್ದು. ಬಟ್ ನನಗೆ ಅವರು ಗುರುಗಳಾಗಿ, ನಾನು ಆಯುರ್ವೇದಕ್ಕೆ ಸೇರಿದ 2-3 ತಿಂಗಳಲ್ಲಿ ನಾನು ಅವ್ರನ್ನ ಒಂದು ದೈವ ಸ್ವರೂಪಿಯಾಗಿ ನಾನು ಕಂಡಿದ್ದೆ. ನಮ್ಮಲ್ಲಿ ಗೆಸ್ಟ್ ಲೆಕ್ಚರ್ಸ್ಗೆಲ್ಲ ಬಂದಿದ್ದರು ನಾನು ವಿದ್ಯಾರ್ಥಿ ದಿಸೆಯಾಗಿದ್ದಾಗ. ಆವಾಗಲೇ ಒಂದು ಅತ್ಯದ್ಭುತವಾದಂಥ ಒಂದು ಮೋಟಿವೇಶ್ನಲ್ ಸ್ಪೀಕರು. ನೋಡಿ, ಎಂಥ ಒಂದು ಬದಲಾವಣೆ ಒಂದು ವೈದ್ಯನಿಗೆ ಅಥವಾ ವೈದ್ಯಕೀಯ ವೃತ್ತಿಯ ವಿದ್ಯಾರ್ಥಿಗೆ ಬಹುಮುಖ್ಯ. ಇವಾಗ ಚಾನಲ್ ನೋಡಿ ಅಂತ ಹೇಳ್ತೀರಾ. ಎಷ್ಟೋ ಸಂದರ್ಭದಲ್ಲಿ ಅಯ್ಯೋ ಇಷ್ಟೇ ತಾನೇ ಗೊತ್ತು ಬಿಡಿದು, ನಾನು ನೋಡಿದ್ದೀನಿ ಅಂತ ನಾವು ಪಾಸಾನ್ ಆಗಿಬಿಟ್ರೆ ಎಷ್ಟೋ ಮೈನ್ಯೂಟ್ ಅಂಶಗಳು ಬಂದು ಹಿಂಗೆ ಹೋಗಕ್ಕೆ 40 ಸೆಕೆಂಡ್ ಸಾಕು. ಆ ಅಂಶ ಹೋಗ್ಬಿಟ್ರೆ ಲೈಫ್ ಟೈಮ್ ಆ ಒಂದು ಫ್ರೇಸು ಸೆಂಟೆನ್ಸ್ ಸಿಗಲ್ಲ. ಥ್ಯಾಂಕ್ಸ್ ಟು ದ ಯೂಟ್ಯೂಬ್ ನೀವು ಯಾವಾಗ ಬೇಕಾರೋ ಎಲ್ಲಿ ಬೇಕಾರೋ ಆ ಪಾಯಿಂಟ್ನ ಕರೆಕ್ಟಾಗಿ ಹುಡುಕ್ಲಿಕ್ಕೆ ಇವತ್ತು ತಂತ್ರಜ್ಞಾನ ಬೆಳೆದಿದೆ. ಹಿಂದೆ ಒಂದು ನ್ಯೂಸ್ ಬಿತ್ತರ ಆಗ್ತಿತ್ತು. ಆ ಟೈಮಲ್ಲಿ ನಾವು TV ಮುಂದೆ ಕೂತ್ಕೊಂಡು ನೋಡಬೇಕಾಗಿತ್ತು. ಆ ಸಮಯದಲ್ಲಿ ಸಿಕ್ಕಿದ್ರೆ ಸಂತೋಷ ಮಾಹಿತಿ, ಇಲ್ಲ ಅಂದರೆ ಇನ್ಯಾರೋ ಹೇಳಿದ್ದನ್ನೇ ಕೇಳಿಸ್ಕೊಳ್ಬೇಕು. ಅವ್ರು ಹಿಂಗೆ ಅಂದ್ರಂತೆ ಅಂತೆ ಕಂತೆಗಳು ಸುದ್ದಿ ಆಗ್ತಿತ್ತು ಹೊರತು ಹಾಗೆ. ಆಮೇಲೆ ನಾನು ಒಂದು ಕಡೆ ಖುಷಿ, ಡಾಕ್ಟರ್ BM ಹೆಗ್ಡೆ ಅವ್ರನ್ನ ಮುಖಾಮುಖಿ ಭೇಟಿ ಆಗ್ಬೋದು. ಸುಮ್ಮನೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ, ಯಾಕಂದರೆ ಆತ ಮೌಂಟ್ ಎವರೆಸ್ಟ್ಗಿಂತ ತುಂಬ ದೊಡ್ಡ ವ್ಯಕ್ತಿತ್ವ. ಒಂದು ಪುಟ್ಟ ಜಲ್ಲಿಕಲ್ಲು. ಅವ್ರನ್ನ ನೋಡೋಕ್ಕೆ ಏನಾದ್ರು ಒಂದು ಅಜೆಂಡಾ ಬೇಕಲ್ಲ, ಏನು ಬಂದಿದ್ದು ವಿಷಯ ಹೇಳಬೇಕಲ್ಲ. ಸುಮ್ಮನೆ ಹಾಗೆ ಬಂದೆ ಅನ್ನೋಕ್ಕೂ ಒಂದು ವೃತ್ತಿಪರ ಕೆಲಸಕ್ಕೆ ಆ ಮಹನೀಯರನ್ನ ಭೇಟಿಯಾಗಲಿಕ್ಕೂ ಸಾಕಷ್ಟು ಅಂತರ ಇದೆ. ಸೊ ಹಾಗಾಗಿ ಕೇಳ್ತೀನಿ, ನಾನು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಜವಾಬ್ದಾರಿ ಕೊಟ್ಟಾಗ ಒಪ್ಕೊಂಡೆ. ಅಲ್ಲಿ ಹೋದಾಗ ಮೂಕ ವಿಸ್ಮೃತನಾಗ್ಬಿಟ್ಟೆ. ಅದೇ ಮಂದಹಾಸ, ಅದೇ ತಾಳ್ಮೆ, ಅದೇ ಶಾಂತಚಿತ್ತ ಮನೋಭಾವದಿಂದ ಮಂಗಳೂರಲ್ಲಿ ಅವ್ರ ಮನೇಲಿ ಕೂತಿದ್ರು. ಸರಿ, ಸುಮ್ಮನೆ ಹೋಗಿ ಕಾಲ ಹತ್ರ ಕೂತ್ಕೊಂಡೆ. ಆಮೇಲೆ ಏನು ಅವ್ರಿಗೆ ಹೆಂಗೆ ಒಪ್ಸೋದು, ಪ್ಲೇಸ್ ಮಾಡೋದು. ತುಂಬ ದೊಡ್ಡ ವ್ಯಕ್ತಿ, ನಾವು ಕೊಡೋಂಥ ಸ್ವೀಟ್ಗೆ ಹಣ್ಣಿಗೆ ಹೋಗಿ ಯಾವುದಕ್ಕೂ ಅವ್ರು ಯಾವುದೋ ನಗಣ್ಯ ಅವ್ರಿಗೆ, ಅದೆಲ್ಲ ಮೀರಿ ಇರ್ತಕ್ಕಂಥ ವ್ಯಕ್ತಿತ್ವ. ಹಣ್ಣು ಇಟ್ಟುಬಿಟ್ಟು ನಮಸ್ಕಾರ ಮಾಡೋಕ್ಕೆ ಬಂದೆ ಅಂತೆ. ಹೇಳು ವಿಷಯ ಏನಂತ. ಸೀದಾ ವಿಷಯಕ್ಕೆ ಬಾ ಅಂದರು. ಹೀಗೆ ಕಾರ್ಯಕ್ರಮ ಮಾಡಬೇಕು ಅಂತ ಯಾರು ಹೇಳಿ ಕಳಿಸಿದ್ರು, ಹಿಂಗೆ ಇಂತಿಂಥವ್ರು ಹೇಳಿ ಕಳಿಸಿದ್ರು. ನೀನು ಕಾರ್ಯಕ್ರಮ ಹೋಸ್ಟ್ ಮಾಡಿದ್ರೆ ನಾನು ಪ್ರೋಗ್ರಾಮ್ ಮಾಡ್ತೀನಿ, ಇಲ್ಲ ಅಂದ್ರೆ ಯೋಚನೆ ಮಾಡಿ ಹೇಳ್ತೀನಿ ಅಂತ ಎದ್ದು ಪಕ್ಕಕ್ಕೆ ಹೋದರು. ಒಂದು ಕಡೆ ಖುಷಿ, ಒಪ್ಪಿದ್ರಲ್ಲ ಅಂತ. ಇನ್ನೊಂದು ಕಡೆ
ನನಗೆ ಅನೇಕ ಹೋಸ್ಟ್ಗಳು ತಮ್ಮ ಥರ ಇದ್ದರು, ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು, ಪ್ರೀತಿ ಇತ್ತು, ಒಡನಾಟ ಇತ್ತು, ವೈಮನಸ್ಯ ಇತ್ತು, ಭಿನ್ನಮತ ಇತ್ತು, ಕಾರ್ಯಕ್ರಮಗಳು ಸರಾಗವಾಗಿ ನಡೀತಾ ಇತ್ತು, ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾ ಇತ್ತು. ನಾನು ಆ ಕೆಲಸ ಮಾಡಬೇಕು ಅಂದಾಗ ಐ ವಾಸ್ ನಾಟ್ ಟ್ರೈನ್ಡ್, ಟೇಮ್ಡ್ ಆರ್ ಟ್ಯೂನ್ಡ್. ಇದು ಮೂರು ಬೇಕು. ಆಮೇಲೆ ಪ್ರಶ್ನೆ ಮಾಡೋದು ಯಾರನ್ನ? ಡಾಕ್ಟರ್ BM ಹೆಗ್ಡೆನ. ಯಾರೋ ನಮ್ಮ ಸಮಾನಾಂತರ ಇರತಕ್ಕಂಥ ವೈದ್ಯರನ್ನೋ, ಇನ್ಯಾರಾದ್ರೂ ನಮ್ಮ ಬೇರೆ ಫೀಲ್ಡಿನವ್ರನ್ನೋ ಅಥವಾ ಇನ್ಯಾವುದೋ ಒಂದು ಸೆಲೆಬ್ರಿಟಿನೋ ಪ್ರಶ್ನೆ ಮಾಡಬೇಕು ಅಂದಾಗ ಸುಮ್ಮನೆ ಮುಕ್ತವಾಗಿ ಪ್ರಶ್ನೆ ಕೇಳ್ತೀವಿ. ಅವ್ರು ಏನಾದರೂ ಕೊಟ್ಕೊಳ್ಳಿ, ಸರಿ ಇದ್ರೆ ಜನ ಒಪ್ತಾರೆ, ಚೆನ್ನಾಗಿ ಹೇಳಿಲ್ಲ ಅಂದ್ರೆ ಜನ ವಿರೋಧಿಸ್ತಾರೆ, ನಮಗೇನಾಗಬೇಕಾಗಿದೆ, ನಂದು ಪ್ರಶ್ನೆ ಕೇಳೋದಷ್ಟೇ ಅಂತ. ಆದರೆ ಡಾಕ್ಟರ್ BM ಹೆಗ್ಡೆ ಮುಂದೆ ನಾನು ವೈದ್ಯಕೀಯ ವಲಯದಲ್ಲಿದ್ದು ವೈದ್ಯಕೀಯ ಅಂಶಗಳ ಬಗ್ಗೆ ನಾವು ಪ್ರಶ್ನೆಯನ್ನು ಕೇಳಬೇಕು ಅಂದಾಗ ಅವ್ರಿಗೆ ಅವರ ವಿದ್ವತ್ತು, ಅವ್ರ ಸರಸ್ವತಿ ಪುತ್ರರು, ಧನ್ವಂತರಿ ಪುತ್ರರು, ಅವ್ರಿಗೆ ಯಾವುದೇ ವಿಧವಾದಂಥ ಭಯ, ಆತಂಕ, ಕ್ಲೇಶಗಳು ಯಾವುದೂ ಇಲ್ಲದೆ ಅವರು ನಿರರ್ಗಳವಾಗಿ, ನಿರಂತರವಾಗಿ, ಸ್ಪಷ್ಟವಾಗಿ, ಸುಲಲಿತವಾಗಿ ಮಾತಾಡ್ತಾನೆ ಇರ್ತಾರೆ. ಒಂದೊಂದು ಅಕ್ಷರದಲ್ಲೂ ಅನೇಕ ಆಯಾಮಗಳು ತಿಳ್ಕೊಳ್ತಕ್ಕಂಥದ್ದು ಇರುತ್ತೆ. ಆದರೆ ನಾನು ಅವ್ರನ್ನ ಪ್ರಶ್ನೆ ಕೇಳಬೇಕು ಅಂದಾಗ ಅದಕ್ಕೊಂದು ಪೂರ್ವ ತಯಾರಿ ಸಿದ್ಧತೆಗಳು ಇಷ್ಟಲ್ಲ, ಅಷ್ಟಿರ್ಬೇಕಾಗುತ್ತೆ. ಯಾಕಂದರೆ ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು. ಪ್ರಶ್ನೆ ಮಾಡೋದು ಡಾಕ್ಟರ್ BM ಹೆಗ್ಡೆ ಅವ್ರನ್ನ. ಸೊ ಅದಕ್ಕೊಂದು ದಮ್ಮು, ತಾಕತ್ತು, ತಯಾರಿ, ಮಾನಸಿಕ ಸಿದ್ಧತೆ ಆ್ಯಂಡ್ ಮನಸ್ಸಿನ ಸ್ಥಿರತೆ ಎಲ್ಲವೂ ಇದ್ದಾಗ ಮಾತ್ರ ನೀವು ಡಾಕ್ಟರ್ BM ಹೆಗ್ಡೆನ ಪಕ್ಕದಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ. ಅದು ಕೆಲವೊಂದು ವ್ಯಕ್ತಿಗಳಿಗೆ ಮಾತ್ರ ಈ ಥರದ ರೇಡಿಯನ್ಸ್ನ ನಾನು ನೋಡಿದ್ದೀನಿ. ಅನೇಕರ ಬಗ್ಗೆ ನನಗೆ ಗೊತ್ತಿಲ್ಲ. ಮಾನ್ಯ ಅಬ್ದುಲ್ ಕಲಾಂ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಸಿದ್ಧಗಂಗಾ ಶ್ರೀಗಳಾಗಿರ್ಬೋದು, ಪೇಜಾವರ ಸ್ವಾಮೀಜಿ ಆಗಿರ್ಬೋದು, ಕೆಲವೊಬ್ಬರು ಅನೇಕ ಸಾಧನೆಗಳನ್ನು ಮಾಡತಕ್ಕಂಥ, ಜೀವನದಲ್ಲಿ ಏನೇನು ತಮಗೇ ಅಂತ ಇಟ್ಕೊಳ್ದೆ ಎಲ್ಲವನ್ನೂ ಕೊಡ್ತಾನೆ ಇರ್ತೀನಿ, ಜ್ಞಾನವನ್ನು ಪ್ರಸರಿಸ್ತಾನೆ ಇರ್ತೀನಿ ಅಂತಕ್ಕಂಥ ಆಯಾಮದಲ್ಲಿ ಯಾರು ಯೋಚನೆ ಮಾಡ್ತಾರಲ್ಲ, ಇವತ್ತು ಕೂಡ ಡಾಕ್ಟರ್ BM ಹೆಗ್ಡೆ ಅವ್ರ ಮಕ ನೋಡಿ. ಹಿ ಈಸ್ ಆಲ್ಮೋಸ್ಟ್ 80+. ಇವತ್ತು ಅವ್ರ ಮಕ, ಅವ್ರ ಕಣ್ಣನ್ನು ತುಂಬ ಹತ್ತಿರದಿಂದ ನೋಡಿ. ಆ ತೇಜಸ್ ಇದೆಯಲ್ಲ, ಆ ಕಾಂತಿ, ಆ ರೇಡಿಯನ್ಸ್ ಅಂತೀವಿ, ಅದನ್ನೊಬ್ಬ ಶ್ರೀಸಾಮಾನ್ಯ ಹೊಂದಲಿಕ್ಕೆ ಕಷ್ಟ ಸಾಧ್ಯವೇ ಸರಿ. ಯಾಕಂದ್ರೆ ಅಂಥ ಸಂತೃಪ್ತ ಭಾವ, ಪರಿಪೂರ್ಣವಾದಂತಹ ವ್ಯಕ್ತಿತ್ವಕ್ಕೆ ಮಾತ್ರ ಆ ಥರದ ತೇಜಸ್ ಅಂತ ಕರಿತೀವಿ. ಆ ತೇಜಸ್ಸು ಆತನಲ್ಲಿ ಇವತ್ತಿಗೂ ಇದೆ, ಆ ಮಹನೀಯರಲ್ಲಿ ಇವತ್ತಿಗೂ ಅದು ಕಾಣಿಸುತ್ತೆ. ಸರ್, ಅವರ ಆರೋಗ್ಯದ ಗುಟ್ಟು ಏನಿರಬಹುದು ಸರ್? ಬಹು ಮುಖ್ಯ ಅಂದ್ರೆ ಅವರು ಯಾರಿಗೂ ಹೆದರಿಲ್ಲ. ಯಾವ ಅಂಶ ಮಾತಾಡ್ಲಿಕ್ಕೂ ನಾನು ಕಂಡಂತೆ ಹೆದರಿಕೆ ಅನ್ನೋದು ಅವ್ರಿಗೆ ಇಲ್ವೇ ಇಲ್ಲ. ನಾನು ಅವ್ರನ್ನ ವೈಯಕ್ತಿಕವಾಗಿ ತಿಳ್ಕೊಂಡ ಹಾಗೆ, ಅಥವಾ ಅವ್ರು ಅನೇಕ ಮಾಧ್ಯಮಗಳಲ್ಲಿ ಅವ್ರು ಮಾತಾಡಿರೋ ಹಾಗೆ, ಅವ್ರಿಗೆ ಯಾವುದ್ರ ಬಗ್ಗೆನೂ ಭಯ ಇಲ್ಲ. ಟು ಕಾಲ್ ಸ್ಪೇಡ್ ಎ ಸ್ಪೇಡ್, ಯು ನೀಡ್ ಟು ಹ್ಯಾವ್ ಗಟ್ಸ್. ಸೊ ಹಿ ಈಸ್ ವಿತ್ ಲಾಟ್ ಆಫ್ ಕರೇಜ್. ಹಾಗಾಗಿ ನೋಡಿ, ಅವರು ಕೊಬ್ಬರಿ ಎಣ್ಣೆ ತಾಯಿ ಹಾಲಿಗಿಂತ ಸರ್ವಶ್ರೇಷ್ಠ ಅಂತ 30-40 ವರ್ಷಗಳ ಹಿಂದೆ ಹೇಳಿದಾಗ ಅವ್ರ ಬಗ್ಗೆ ಲೇವಡಿ ಮಾಡಿದ್ದುಂಟು. ಇಡೀ ವೈದ್ಯಕೀಯ ಜಗತ್ತು ಆಗಿನ ಕಾಲದಲ್ಲಿ ಅನೇಕರು ನಗಾಡಿದ್ದುಂಟು, ಏನೇನೋ ಅಪ್ರಸ್ತುತವಾಗಿ ಅಸಂಬಂಧಿತ ಮಾತಾಡ್ತಾರೆ ಅಂತ. ಅವ್ರು ಬೆಳ್ಳುಳ್ಳಿ ಬಗ್ಗೆ ಮಾತಾಡಿದ್ದು. ಬೆಳ್ಳುಳ್ಳಿ ಒಂದು ಸರ್ವಶ್ರೇಷ್ಠವಾದಂಥ ಔಷಧ. ಅದನ್ನು ಅಗೆದು ಜಿಗಿದು ತಿಂದಾಗ ಮಾತ್ರ ಆ ಪ್ರಿನ್ಸಿಪಲ್ಸ್ ಆಫ್ ಬೆಳ್ಳುಳ್ಳಿ ಶರೀರಕ್ಕೆ ಪುಟ್ಟ ಅಂಶಗಳು, ಅತ್ಯಂತ ಪುಟ್ಟ ಅಂಶಗಳು. ಡಯಾಬಿಟಿಸ್ ಅಂದರೆ ನಾವು ಡೈ ಇನ್ ಬಿಟ್ಸ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅದು ಎಂತಹ ಒಂದು ರೀಚ್ ಆಯ್ತು ಅಂದರೆ, ಗಲ್ಲಿಲಿ ಯು ಮೇ ನಾಟ್ ಬಿಲೀವ್, ಬೀದಿಲಿ ಒಬ್ಬ ಹಣ್ಣು ತರಕಾರಿ ಮಾರ್ತಕ್ಕಂಥವನು, ಫುಟ್ಪಾತ್ನಲ್ಲಿ ಒಂದು ಇಡ್ಲಿ ಮಾರ್ತಕ್ಕಂಥವನು, ಒಬ್ಬ ಆಟೋ ಚಾಲಕ, ಒಬ್ಬ ವೈದ್ಯ, ಒಬ್ಬ ಸರ್ಕಾರಿ ಮಂತ್ರಿ, ಇಲಾಖೆಯವರು ಎಲ್ಲರೂ ಹೀಗೂ ಉಂಟಾ? ಈ ಆಯಾಮದಲ್ಲಿ ಒಂದು ಡಯಾಬಿಟಿಸ್ನ ನಾವು ನೋಡ್ಬೋದಾ? ಈ ಥರ ಆ್ಯಂಗಲ್ ಕೂಡ ನಾವು ನಿರ್ಭೀತರಾಗಿರ್ಬೋದಾ ಅಂತ. ಒಬ್ಬ ಶ್ರೀಸಾಮಾನ್ಯನಲ್ಲಿ ಭಯ ಹುಟ್ಟಿಸೋದು 1 ಸೆಕೆಂಡ್ ಕೆಲಸ. ಆದರೆ ಆತ್ಮ ಚೈತನ್ಯವನ್ನು ತುಂಬಿ ಅವನಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ, ಏನಾಗಬೇಡ, ಮನುಷ್ಯನಿಗೆ ಸಮಸ್ಯೆ ಬರುತ್ತೆ, ಮರಕ್ಕೆ ಬರುತ್ತೆ, ಬಂದಿದೆ, ಬರಬಾರ್ದಿತ್ತು, ಬಂದಿದೆ, ಬಂದ ಮೇಲೆ ಈಸಬೇಕು, ಇದು ಜಯಿಸಬೇಕು, ಅದರಿಂದ ಹೆಂಗೆ ಈಚೆ ಬರಬೇಕು ನೋಡೋಣ. ಆಮೇಲೆ ಇವತ್ತು ಏನೋ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಇವತ್ತು ತುಂಬ ಲಾಜಿಕ್ಸ್ ಇದೆ, ಇವತ್ತು ಕಂಪ್ಯಾರಿಟಿವ್ ಸ್ಟಡೀಸ್ ಇದೆ. ಹೀಗಾಗಿ ಒಬ್ಬ ವ್ಯಕ್ತಿ ಹೀಗಿರಬೇಕು ಅಂತ ನಾವು ಡಿಫೈನ್ ಮಾಡ್ತೀವಿ, ಹಾಗೆ ಇರಬೇಕು ಅಂತ ಏನಿಲ್ಲ. ಒಂದು ಸರಳ ಉದಾಹರಣೆ ಅವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. 5 ಬೆರಳುಗಳಲ್ಲಿ ಬೇರೆ ಬೇರೆ ಚುಚ್ಚಿ ಬ್ಲಡ್ ಶುಗರ್ ಮಾಡಿದಾಗ ಒಂದೇ ವ್ಯಾಲ್ಯೂ ಬಂದರೆ ಮನುಷ್ಯ ಸತ್ತೋಗಿದ್ದಾನೆ ಅಂತ ಅರ್ಥ. ಬೇರೆ ಬೇರೆ ವ್ಯಾಲ್ಯೂಸ್ ಬಂದರೆ ಮಾತ್ರ ಮನುಷ್ಯ ಬದುಕಿದ್ದಾನೆ ಅಂತ ಅರ್ಥ ಅಂತ. ಈ ಸರಳ ಅಂಶ ಎಷ್ಟು ಜನಕ್ಕೆ ಗೊತ್ತಿದೆ? ಎಷ್ಟು ಜನಕ್ಕೆ ಗೊತ್ತಿದೆ? ಆಮೇಲೆ ನಾವು ಇವತ್ತು ವೈದ್ಯಕೀಯ ಜಗತ್ತಿನಲ್ಲಿ ವೈದ್ಯರು ಅದನ್ನು ಎಷ್ಟು ಸಪ್ರೇಟಿಸಮ್ನ ಒಪ್ತಾರೋ ಇಲ್ಲೋ ಗೊತ್ತಿಲ್ಲ. ಅನೇಕ ಆರೋಗ್ಯ ಸಾಧಕರಿಗೆ ಅಥವಾ ಪೇಷಂಟ್ಸ್ಗೆ ಈ ಥರದ ಒಂದು ಕಂಪ್ಯಾರಿಸನ್ಸ್ ಇರುತ್ತೆ. ಸರ್, ಅಲೋಪತಿಲಿ ಹೀಗೆ ಹೇಳ್ತಾರೆ, ನೀವು ಆಯುರ್ವೇದದಲ್ಲಿ ಏನು ಮಾಡ್ತೀರಾ?
ಅವ್ರು ಸರ್ಜರಿ ಮಾಡಬೇಕು ಅಂತಾರೆ, ನೀವೇನು ಹೇಳ್ತೀರಾ? ಹೋಮಿಯೋಪತಿಗೆ ಹೋದರೆ ಹೆಂಗೆ, ಯೋಗ ಮಾಡಿದ್ರೆ ಹೆಂಗೆ, ಆಯುರ್ವೇದದಲ್ಲಿ ಔಷಧ ತೊಗೋಬೇಕಾ ಮನೆ ಮದ್ದು ತೊಗೋಬೇಕಾ ಅಂತ. ಆಮೇಲೆ ಒಬ್ಬ ಆಯುರ್ವೇದ ಡಾಕ್ಟ್ರು ಆಯುರ್ವೇದವನ್ನು ಬಿಟ್ಟು ಬೇರೆ ಏನನ್ನೂ ಮಾತಾಡಲ್ಲ, ನನ್ನನ್ನು ಸೇರಿಸಿಕೊಂಡು. ಒಬ್ಬ ಅಲೋಪತಿ ಡಾಕ್ಟ್ರು ಅಲೋಪತಿಯನ್ನು ಬಿಟ್ಟು ಬೇರೆ ಯಾವುದೇ ಆಯಾಮಕ್ಕೆ ಅವರು ತಲೆ ಹಾಕಲ್ಲ. ಬಹುಶಃ ನಮ್ಗೆ ಆ ಪರಿಪಕ್ವತೆ ಇಲ್ಲ ಅಂತ ನಾನು ವೈಯಕ್ತಿಕವಾಗಿ ಭಾವಿಸ್ತೇನೆ. ಆದರೆ ಡಾಕ್ಟರ್ BM ಹೆಗ್ಡೆ ಅವ್ರ ವಿಚಾರಕ್ಕೆ ಬಂದಾಗ ಈಸ್ ಅ ಸೀಸನ್ಡ್ ಮ್ಯಾನ್, ಹಿ ಈಸ್ ಎ ಮ್ಯಾನ್ ಆಫ್ ಕಂಪ್ಲೀಟ್ ಕಾಂಪಿಟೆನ್ಸ್ ಆ್ಯಂಡ್ ಪರ್ಫೆಕ್ಷನ್ ಅಂತ ಹೇಳ್ತೀನಿ ನಾನು. ಆ ವ್ಯಕ್ತಿ ಯಾವುದೇ ಸಬ್ಜೆಕ್ಟ್ ಬಗ್ಗೆ ನೀವು ಕೇಳಿ, ಅಥೆಂಟಿಕೇಟೆಡ್ ಆಗಿ ಪೇಜ್ ನಂಬರು, ಬುಕ್ಕು, ವಾಲ್ಯೂಮು, ಪ್ರಿಂಟ್ ಎಡಿಷನ್ ಸಮೇತ ನಿಮ್ಗೆ ಉತ್ತರ ಕೊಡ್ತಾರೆ. ಸೊ ಹಾಗಾಗಿ ನಿಮಗೆ ಬೇರೆ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೊಂದು ಸಣ್ಣ ಉದಾಹರಣೆ ಹೇಳಬೇಕಂದ್ರೆ, ಒಂದು ವಾಹಿನಿಗೆ ಅವರು ಸಿಸೇರಿಯನ್ ಸೆಕ್ಷನ್ ಬಗ್ಗೆ ಏನೋ ಮಾತಾಡಿದ್ರು ತುಂಬ ತೀಕ್ಷ್ಣವಾಗಿ ಸರ್ ಮಾತಾಡಿದ್ರು. ಅದಾದಮೇಲೆ ಹಿಂಗೆ ಸ್ಟುಡಿಯೋಲ್ಲಿ ಕೂತಿದಾಗ ಕರೆಗಳು ಬರೋಕ್ಕೆ ಶುರು ಆಯಿತು. ಕರೆಗಳು ಯಾವ ಹಂತಕ್ಕೆ ಬರೋಕ್ಕೆ ಶುರು ಆಯಿತು ಅಂದರೆ, ನೀನು ಹಿಂಗೆ ಬೈಗಳ ಎಲ್ಲ ಆಯಿತು. ನಾವು ಸ್ವಲ್ಪ ವಿಚಲಿತವಾಗಿದ್ದೆ. ಅವರು ಫೋನ್ ಕೊಡು, ನಾನು ಮಾತಾಡ್ತೀನಿ. ಬೇಡ ಸರ್, ನಾನು ಹ್ಯಾಂಡಲ್ ಮಾಡ್ತೀನಿ, ಫೋನ್ ಕೊಡು ಅಂತ. ಹಲೋ, ಎಷ್ಟಮ್ಮ ವಯಸ್ಸು? ಇಷ್ಟು ವಯಸ್ಸು. ನನ್ನ ಮಗಳಿಗಿಂತ ಚಿಕ್ಕವಳು, ಯಾವಾಗ ಭೇಟಿ ಮಾಡೋಣ? ನೇರ ಪ್ರಶ್ನೆ. ಹೀಗೆ ಅಂತ ಆ ಡಾಕ್ಟ್ರು ಬಂದು ಎಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಿದ್ದಾಗ ಅವ್ರ ಪುಸ್ತಕದ ಹೆಸರು ಹೇಳಿದೆ, ಇವ್ರ ಪೇಜ್ ನಂಬರು, ಯಾವ ಫ್ರೇಜು, ಯಾವ ಆಧಾರ, ಯಾವ ಅಧಿಕಾರದ ಮೇಲೆ ಮಾತಾಡ್ತೀನಿ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡಿದ್ರು. ದ ಡಾಕ್ಟರ್ ಹೂ ವಾಸ್ ದ ಅದರ್ ಸೈಡ್, ಯಾರು ಪ್ರಶ್ನೆ ಮಾಡೋಕ್ಕೆ ಅಂತ ಬಂದಿರಲ್ಲ, ಅಬ್ಸಲ್ಯೂಟ್ಲಿ ಕನ್ವಿನ್ಸ್ಡ್. ಈಗ ಒಂದು ಲಾಯರು ಯಾವ್ದಾರು ಹೇಳಬೇಕು ಅಂದಾಗ ಜಡ್ಜ್ಮೆಂಟ್ನ ಸೈಟೇಷನ್ಸ್ನ ಟಕ ಹೇಳಿದಾಗ ಜಡ್ಜ್ ವಿಲ್ ಡೆಫಿನೆಟ್ಲಿ ಬಿ ಕನ್ವಿನ್ಸ್ಡ್. ಹೀಗಿದೆ, ಹಂಗೆ ಹೇಳಿದಾರೆ, ಆ ರೆಫರೆನ್ಸ್ ಇದೆ ಅಂತ. ನೀವು ಪೇಜ್ ನಂಬರು, ವಾಲ್ಯೂಮು, ಫ್ರೇಸ್ ಟು ಫ್ರೇಸ್ ಹಂಗೆ ರಿಪೀಟ್ ಮಾಡಿದಾಗ ನಿಮ್ಮ ಇಂಟೆಲೆಕ್ಚುಯಲ್ ಕೆಪಾಸಿಟಿ, ನಿಮ್ಮ ಮೆಮೊರಿ, ನಿಮ್ಮ ಅಥೆಂಟಿಸಿಟಿ ಎಷ್ಟು ಸ್ಪಷ್ಟವಾಗಿದೆ ಅಂತ ಶ್ರೀಸಾಮಾನ್ಯಂಗೆ ಗೊತ್ತಾಗೋಕ್ಕೆ ಬಹುಶಃ ಡಾಕ್ಟರ್ BM ಹೆಗ್ಡೆಗಿಂತ ಇನ್ನೊಬ್ಬರು ನಿದರ್ಶನ ಕೊಡಲಿಕ್ಕೆ ಸಾಧ್ಯನೇ ನನಗಂತೂ ಇಲ್ಲ. ಅಂಥ ಒಂದು ಪರ್ಫೆಕ್ಷನಿಸ್ಟು ಆತ ಅಂತ. ಆಮೇಲೆ ಎಲ್ಲ ವಿಷಯಗಳನ್ನು ತಿಳ್ಕೊಳ್ತಕ್ಕಂಥ ಶ್ರೇಷ್ಠ ವೈದ್ಯ. ಅಂದರೆ ತಾನು ಹೀಸ್ ಅನ್ ಅನ್ಡೌಟೆಡ್ ಗ್ರೇಟ್ ಫಿಸಿಷಿಯನ್ ಅಂಡ್ ಕಾರ್ಡಿಯಾಲಜಿಸ್ಟ್. ಅವ್ರಿಗೆ ಆಯುರ್ವೇದ ಕೇಳಿ, ಹೋಮಿಯೋಪತಿ ಕೇಳಿ, ಸಂಸ್ಕೃತ ಕೇಳಿ, ಯೋಗ ಕೇಳಿ, ಮನೋಶಾಸ್ತ್ರ ಕೇಳಿ, ನೀವು ಯಾವುದನ್ನು ಹಿಂಗೆ ಕೇಳ್ತಾ ಹೋಗಿ, ಅದ್ರ ಬಗ್ಗೆ ಯಾವುದೇ ಸಿದ್ಧತೆಗಳು ನಂಗೆ ಟೈಮ್ ಕೊಡಿ, ನಾಳಿದ್ದು ಬನ್ನಿ, ಒಂದು ವಾರ ಬಿಟ್ಟು ಬನ್ನಿ, ನಾನು ಸ್ಟಡಿ ಮಾಡಬೇಕು ಅನ್ನೋದಿಲ್ಲ. ಆ ಕ್ಷಣದಲ್ಲಿ ಅನುಕ್ಷಣ ಪ್ರತಿ ಕ್ಷಣ ಆ ಸಿದ್ಧತೆ ಅವರಲ್ಲಿರುತ್ತೆ. ಕೂತ್ಕೊಂಡು ನೀವು ಸಬ್ಜೆಕ್ಟ್ ಹೇಳ್ತಾ ಇದ್ರೆ, ನಾನು ಶೂಟಿಂಗಲ್ಲಿ ನೋಡ್ತಾ ಇದ್ವಲ್ಲ, ನಾವಾದರೂ ಅಟ್ಲೀಸ್ಟ್ ಈಗ ನಿಮಗೆ ಯಾವುದ್ರ ಬಗ್ಗೆ ಮಾತಾಡಬೇಕು, ಎಷ್ಟೊತ್ತಾಗತ್ತೆ ಬರೋಷ್ಟೊತ್ತಿಗೆ ನಾವು ಇದ್ರ ಬಗ್ಗೆ ಮಾತಾಡೋಣ, ಅಥವಾ ಈ ಪ್ರಶ್ನೆ ನೀವು ಕೇಳಿದ್ರೆ ಒಳ್ಳೇದು, ಇದು ಕೇಳ್ದಿದ್ರೆ ಒಳ್ಳೇದು ಅಂತ ಚಿಂತನೆ ಮಾಡ್ತೀವಿ. ಡಾಕ್ಟರ್ BM ಹೆಗ್ಡೆ ಹತ್ರ ಏನು ಎಡಿಟಿಂಗ್ನ ಅವಶ್ಯಕತೆಯೇ ಇಲ್ಲ, ಅವಶ್ಯಕತೆಯೇ ಇಲ್ಲ. ಹಾಗಾಗಿ ಎಪಿಸೋಡ್ಸನ್ನು ಮೊದಲು ಅವ್ರ ಹತ್ರ ಶುರು ಮಾಡ್ತಿದ್ದಾಗ ಒಂದು ಗಾಬರಿ ಆತಂಕ ಇತ್ತು. ಇವತ್ತಿಗೂ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೆ ತುಂಬ ಹಿಂದೇಟಾಗ್ತೀನಿ, ಭಯ ಪಡ್ತೀನಿ. ಆದರೆ ಅವರಲ್ಲಿ ಏನೂ ಆ ಥರ ಇಲ್ಲ. ಮನೆ ಮಗನ ಥರ ನೋಡ್ತಾರೆ. ಹೋದಾಗೆಲ್ಲ ಹೋಗಿ ನಾನು ಮಂಗಳೂರಿಗೆ ಹೋಗಿ ಅವ್ರು ನಮಸ್ಕಾರ ಮಾಡಿ ಅವ್ರಿಗೆ ಆಶೀರ್ವಾದ ತೊಗೊಂಡು ಅವ್ರ ಜೊತೆ ಅನೇಕ ಸಕಾರಾತ್ಮಕವಾದಂತಹ ಸಮಯವನ್ನು ಕಳೆದು ಅವ್ರ ಜೊತೆಗಿದ್ದು ಬಂದರೆ ನನಗೊಂದು ಸಮಾಧಾನ. ಇವತ್ತು ವಯೋಸಹಜ ಕೆಲವೊಂದು ಆರೋಗ್ಯದ ಸಮಸ್ಯೆಗಳು ಅವ್ರಿಗಿರೋದ್ರಿಂದ ಅವರು 100 ಕಾಲ ಚೆನ್ನಾಗಿರಬೇಕು, ಇರೋಷ್ಟು ದಿವಸ ಆರೋಗ್ಯವಾಗಿರಬೇಕು. ಅವರ ಚಿಂತನೆಗಳು ಪ್ರತಿ ಶ್ರೀಸಾಮಾನ್ಯನಿಗೂ ಮುಟ್ಟಬೇಕು. ಆರೋಗ್ಯಾಸಕ್ತನಿಗೆ, ರೋಗಿ ಅಂತಲ್ಲ, ರೋಗ ಅನ್ನೋದು ಇಸ್ ಅ ವೆರಿ ಅಪ್ರಿಯವಾದಂತಹ ಪದ ನನಗೆ. ಆರೋಗ್ಯಾಸಕ್ತ, ತಾನು ಆರೋಗ್ಯವಾಗಿರಬೇಕು, ಸಮಸ್ಯೆ ಬಂದ್ಬಿಟ್ಟಿದೆ, ಆದರೆ ಬಂದಿರತಕ್ಕಂತಹ ಸಮಸ್ಯೆನ ಸರಿ ಮಾಡಿಕೊಂಡು ಹೇಗೆ ಜೀವನದಲ್ಲಿ ಮುನ್ನಡಿಬೇಕು ಅಂತಕ್ಕಂಥ ಒಂದು ಎಳ್ಳಷ್ಟು ಚಿಂತನೆ ಇದ್ದರೂ ಕೂಡ ಡಾಕ್ಟರ್ BM ಹೆಗ್ಡೆ ಅವರು ಬರೆದಿರ್ತಕ್ಕಂತಹ ಲೇಖನಗಳು, ಅವ್ರು ಆಡ್ತಕ್ಕಂಥ ಪ್ರತಿ ಮಾತು ಒತ್ತಿ ಹೇಳ್ತೀನಿ, ಒಂದೊಂದು ಮಾತಿನಲ್ಲೂ ಕೂಡ ವಿಶೇಷವಾದಂಥ ಸೂಕ್ಷ್ಮಾರ್ಥ ಮತ್ತು ಸ್ಥೂಲಾರ್ಥ ಎಷ್ಟು ಅದ್ಭುತವಾಗಿ ವಿವರಣೆ ಕೊಡ್ತಾರೆ ಅಂದರೆ, ನೀವು ಡಾಕ್ಟರ್ ಜೊತೆ ಅವ್ರನ್ನ ಮಾತಾಡಕ್ ಬಿಡಿ, ಅದೇ ಭಾಷೆಯಲ್ಲಿ ಮಾತಾಡ್ತಾರೆ. ಟೆಕ್ನಿಕಲಿ, ಪ್ರೊಫೆಷ್ನಲಿ ಆ ವರ್ಡಿಂಗ್ಸ್ ಎಲ್ಲ ಹಾಗೆ ಇರುತ್ತೆ. ಮಾಧ್ಯಮದಲ್ಲಿ ಮಾತಾಡಬೇಕು ಅಂದ್ಕೊಳ್ಳಿ, ಅದೇ ಸೂಕ್ಷ್ಮತೆಯಿಂದ ಯಾವ ರೀತಿ ಸ್ಕ್ರೀನ್ಗೆ ಕ್ಯಾಮ್ರಾ ಹೇಳಬೇಕು ಹಾಗೇ ಹೇಳ್ತಾರೆ. ಒಂದು ಸಭಾ ಕಾರ್ಯಕ್ರಮದಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಮುಖ್ಯ ಅತಿಥಿ, ಮುಖ್ಯ ಭಾಷಣಕಾರರು ಅಂತ ಬಿಡಿ, ಅಲ್ಲಿ ಶ್ರೀಸಾಮಾನ್ಯನಿಗೆ ಹಂಗೆ ಮನಸ್ಸನ್ನ ಮುಟ್ಟಬೇಕು, ಆ ರೀತಿ ಮಾತಾಡ್ತಾರೆ. ಆಮೇಲೆ ಅವ್ರಿಗೆ ಏನೇ ಎಷ್ಟೋ ಸಂದರ್ಭದಲ್ಲಿ ಅವರ ಲೈವ್ ಇಂಟ್ರಾಕ್ಷನ್ಸಲ್ಲಿ ನಾನು ಅವ್ರ ಜೊತೆ ಭಾಗಿಯಾಗಿದ್ದೀನಿ, ತುಂಬ ಅಪ್ರಸ್ತುತವಾದಂತಹ ಪ್ರಶ್ನೆಗಳನ್ನು ಜನ ಕೇಳ್ತಾರೆ. ಅಂದರೆ ತಪ್ಪು ಅಂತಲ್ಲ, ಅವ್ರಿಗೆ ತೋಚಿದ್ದನ್ನು ಆ ಮೊಮೆಂಟಲ್ಲಿ ಪೇಷಂಟ್ಸು ಅಥವಾ ಅಲ್ಲಿ ಮುಂದೆ ಕೂತಿರ್ತಕ್ಕಂಥ ಸಭಿಕರು ಕೇಳ್ಬಿಟ್ಟಾಗ ಸರ್ವೇ ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಕೋಪ ಬರೋದು, ಸಿಟ್ಟು ಬರೋದು, ಸಿಡ್ಕೋದು ಅವ್ರು ಯಾವತ್ತಿಗೂ ಇಲ್ಲ. ಆಮೇಲೆ ಅವ್ರನ್ನ ನಿಂದನೆ ಮಾಡ್ತಕ್ಕಂಥ ಅನೇಕ ವೈದ್ಯರು ನನಗೆ ತಿಳಿದಿರೋರು ಇದ್ದಾರೆ. ಏನು ಅವ್ರು ಹಂಗೆ ಮಾಡ್ತಾರೆ, ಅದು ಸಾಧ್ಯನಾ, ಪ್ರಸ್ತುತನಾ, ಅವ್ರಿಗೆ ಏನು ಗೊತ್ತು,
ಅವರೆಲ್ಲ ನಾವು ಅಂದ್ಕೊಂಡಿರೋದು ಇವತ್ತಿನ ವೈದ್ಯಕೀಯ ಜಗತ್ತಿಗೆ ವಿರುದ್ಧವಾಗಿ ಡಾಕ್ಟರ್ ಬಿ ಎಂ ಹೆಗಡೆ ಮಾತಾಡ್ತಾರೆ ಅಂದಾಗಲೂ ಕೂಡ ಅದು ಅವ್ರ ಕಿವಿಗೆ ಬಿದ್ದಾಗ ಆಯಿತು ಬಿಡಿ ಮಾರಾಯ, ಅವ್ರಿಗೆ ಏನು ಅನ್ಸುತ್ತೆ ಅವ್ರು ಹೇಳ್ಕೊಳ್ಳಿ, ಜನಕ್ಕೆ ಏನು ಬೇಕು ಅದು ತಗೋತಾರೆ. ಅವನ ಅತ್ಯುತ್ತಮವಾದಂತಹ ವೈದ್ಯರು, ನೀವು ಒಳ್ಳೆಯ ವಾಗ್ಮಿ, ಸರಸ್ವತಿ ಪುತ್ರ, ನೀವು ಎಷ್ಟಾರು ಶ್ಲಾಘನೆ ಮಾಡಿ ಅವ್ರ ಮುಂದೆ. ಆಯ್ತು ಬಿಡು, ದೇವ್ರು ಹೇಳಿದ್ದನ್ನು ಮಾತಾಡಿಸ್ತದೇನೆ, ಹಾಗೆ ನಾ ಮಾತಾಡ್ಕೊಂಡು ಅಂತ. ಆ ವಿಚಲಿತ ಮನಸ್ಸಿದೆಯಲ್ಲ, ಸ್ಟೇಬಲ್ ಮನಸ್ಸಿದೆಯಲ್ಲ, ಅದು ಬಹುಶಃ ಅವರ ಏಳಿಗೆಗೆ ಇಷ್ಟು ಸಾಧ್ಯ ಅಂತ. ಅವ್ರ ಮಧ್ಯೆ ಒಂದು ದೊಡ್ಡ ಆರೋಗ್ಯದ ಸಮಸ್ಯೆ ಆಗಿ ಹಾಸಿಗೆ ಹಿಡಿದಾಗ ಇದೇ ವೈದ್ಯಕೀಯ ಜಗತ್ತಿನಲ್ಲಿ ಕೆಲವೊಬ್ಬರು ಆವಾಗಲೂ ಕೂಡ ಲೇವಡಿ ಮಾಡಿದ್ದುಂಟು. ಇವಾಗ ಅವ್ರಿಗೆ ಆಯುರ್ವೇದ ಬೆಂಬಲಿಗೆ ಬಂದ್ಬಿಡುತ್ತಾ, ಇಷ್ಟು ದೊಡ್ಡ ಸಮಸ್ಯೆ ಆಗಿಬಿಟ್ಟು ಅದನ್ನು ಸರಿ ಮಾಡ್ಕೊಳ್ತಾರೆ ಅಂತ. ಎಂಥ ಬ್ಯೂಟಿಫುಲ್ ವರ್ಡ್ ಅವ್ರು ಹೇಳ್ತಿದ್ರು ಅಂದರೆ, ಮನೆಯಲ್ಲಿ ಎಂಪತಿ, ಸಿಂಪತಿ, ಪ್ರೊಫೆಷನಲ್ಸ್ ಅಂತ ಮಾತಾಡ್ತಿರ್ತೀವಿ. ಮನೆಯಲ್ಲಿ ಸತಿಪತಿ ಅನೇಕ ವಿಧ ವಿಚಾರಗಳ ಬಗ್ಗೆ ಸಹಮತ, ಭಿನ್ನಮತ ಎಲ್ಲ ಇರುತ್ತೆ. ಬೇಕಾಗಿರತಕ್ಕಂಥದ್ದು ಪೇಷಂಟಿನ ಬಗ್ಗೆ ಎಂಪತಿ ಮತ್ತು ಸಿಂಪತಿ, ಇದ್ರ ಕೊರತೆ ಇದೆ. ಇದನ್ನ ಬಗ್ಗೆ ಕಾಳಜಿ ಮಾಡ್ರಪ್ಪ, ಪೇಷಂಟ್ ಉದ್ಧಾರ ಆಗ್ಬಿಡ್ತಾನೆ. ಇನ್ನೊಂದು ಬ್ಯೂಟಿಫುಲ್ ಅವ್ರು ಅನೇಕ ಪದಗಳಲ್ಲಿ ಹೇಳ್ತಕ್ಕಂಥದ್ದು, ನಾವೆಲ್ಲ ವೈದ್ಯಕೀಯ ಜಗತ್ತಿನಲ್ಲಿ TLC ಅಂತ ಮಾತಾಡ್ತೀವಿ. ಅಂದರೆ ಥಿನ್ ಲೇಯರ್ ಕ್ರೊಮ್ಯಾಟೋಗ್ರಫಿ ಅಂತ. ಅಂದರೆ ಅತ್ಯಂತ ಸೂಕ್ಷ್ಮಾಣುಗಳನ್ನ ಹೇಗೆ ನೋಡಬೇಕು ಮೈಕ್ರೋಸ್ಕೋಪಲ್ಲಿ, ಅದೆಲ್ಲ ಒಂದು ಟೆಕ್ನಿಕಲ್ ವರ್ಡ್ಸ್ನ ನಾವು TLC ಅಂತ ಮಾತಾಡ್ತಿರ್ತೀವಿ. ಎಷ್ಟು ಚೆನ್ನಾಗಿ ಅವರು ಶ್ರೀಸಾಮಾನ್ಯನಿಗೆ ಆ ಪದ ಬಳಕೆಗೆ ಇನ್ನೊಂದು ಆಯಾಮವನ್ನು ಕೊಡ್ತಾರೆ ಅಂತ ಉದಾಹರಣೆ ಕೊಡೋದಾದರೆ, ಯು ಶುಡ್ ಗಿವ್ TLC ಆ್ಯಂಡ್ ಗೋ. ಏನಿದು TLC? ಟೆಂಡರ್ ಲವ್ ಆ್ಯಂಡ್ ಕೇರ್. ಒಬ್ಬ ಡಾಕ್ಟ್ರು ಪೇಷಂಟಿಗೆ ಸಾಮಾನ್ಯವಾಗಿ ಕೊಡದೇ ಇರತಕ್ಕಂಥದ್ದು, ಕೊಡಲೇಬೇಕಾಗಿರ್ತಕ್ಕಂಥ ಒಂದು ಅಂಶ ಏನಪ್ಪ ಅಂದರೆ ಟೆಂಡರ್ ಲವ್ ಆ್ಯಂಡ್ ಕೇರ್. ಇನ್ನೇನು ನಾಳೆ ಸತ್ತೋಗ್ತದೆ ನನ್ನ ಪೇಷಂಟ್ ಅಂದರೆ, ನಾಳೆ ತಾನೇ ರೀ ಸಾಯೋದು, ಇವತ್ತು ಬನ್ನಿರಿ ಬದುಕೋಣ, ಬನ್ನಿರಿ ಊಟ ಮಾಡೋಣ, ಬನ್ನಿರಿ ಚೆನ್ನಾಗಿ 4 ಒಳ್ಳೆ ಸಕಾರಾತ್ಮಕ ಮಾತನಾಡೋಣ ಅಂದರೆ ಬಹುಶಃ ನಾಳೆ ಸಾಯೋನು ಇನ್ನೊಂದು ವರ್ಷ ಬದುಕ್ತಾನೆ. ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಅವನಲ್ಲಿ ಮೂಡಿಸ್ಬಿಟ್ರೆ ಎಷ್ಟು. ಇನ್ನೊಂದು ತುಂಬ ರಸವತ್ತಾದಂಥ ಅಂಶ ಶ್ರೀಸಾಮಾನ್ಯ ಗೊತ್ತಿಲ್ಲದಿರೋದೇನಪ್ಪ ಅಂದರೆ, ಡಾಕ್ಟರ್ ಬಿ ಎಂ ಹೆಗ್ಡೆಗೆ ಯಾರ್ಯಾರು ಮಾತಾಡಬೇಕು ಅಂತ ಅನ್ಕೊಂಡಿದ್ದಾರೋ ಅದರಲ್ಲಿ 100ಕ್ಕೆ 99 ಜನ ನನಗೆ ಕರೆ ಮಾಡ್ತಿದ್ರು ಆ ಕಾಲಘಟ್ಟದಲ್ಲಿ. ಈಗಲೂ ಬರುತ್ತೆ ನನಗೆ ಅನೇಕ, ವಾರಕ್ಕೊಂದು 50 ಫೋನ್ ಆದರೂ ಕೊಡಿ ಡಾಕ್ಟರ್ ಬಿ ಎಂ ಹೆಗ್ಡೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಡಿ ಅಂತ. ಈಗ ಅವರು ಅಷ್ಟು ಎವ್ರಿ ಡೇ ಪ್ರಾಕ್ಟೀಸಲ್ಲಿ ಇಲ್ದಿರೋದ್ರಿಂದ ಅವ್ರ ಸಂಪರ್ಕವನ್ನು ಶ್ರೀಸಾಮಾನ್ಯಂಗೆ ಒದಗಿಸ್ಲಿಕ್ಕೆ ಕಷ್ಟ ಸಾಧ್ಯ ಆಗಿದೆ. ಅವ್ರಿಗೇನು ಇಮೇಲಲ್ಲಿ ಮಾಡಿದರೆ ತಾನು ಕೂತ್ಕೊಂಡು ಪ್ರತಿ ಇಮೇಲ್ಗೂ ರಿಪ್ಲೈ ಕೊಡ್ತಕ್ಕಂಥ, ತಾನು ಲೆಟ್ರ್ ಬರೆದಿರೋ ಪೇಷಂಟ್ಸು ಆ ಪೇಷಂಟ್ಗೆ ಉತ್ತರ ಕೊಡ್ತಕ್ಕಂಥ ಸೌಜನ್ಯ, 80 ವರ್ಷ ಮೀರಿದ ಇಷ್ಟೆಲ್ಲ ಶಾರೀರಿಕ ಸಮಸ್ಯೆಗಳನ್ನು ದಾಟಿ ಸುಸ್ಥಿರವಾಗಿರ್ತಕ್ಕಂಥ. ಆಮೇಲೆ ಈ ಹೆದರಿಕೆ ಅನ್ನೋದು ಆತನಲ್ಲಿ ನಾನು ಯಾವ ಹಂತಕ್ಕೂ ನೋಡಿಲ್ಲ. ಒಬ್ಬ ಮನುಷ್ಯ, ನೀವು ಯಾವಾಗ ಹೆದರಿಕೆಯನ್ನು ಬಿಟ್ಟು, ಹೆದರಿಕೆ ಯಾವಾಗ ಬಿಡ್ಲಿಕ್ಕೆ ಸಾಧ್ಯ? ತನಗೆ ತಾನು ಪ್ರಾಮಾಣಿಕ ಅಂತ ಅನ್ನಿಸ್ದಾಗ ಇನ್ನೊಬ್ಬರಿಗೆ ತಾನು ಪ್ರಾಮಾಣಿಕ ಅಂತ ಪ್ರೂವ್ ಮಾಡ್ಬೋದು. ತನಗೆ ತನ್ನಲ್ಲಿ ಗಿಲ್ಟ್ ಇದ್ದಾಗ ಇನ್ನೊಬ್ಬರಿಗೆ ತಾನು ಪ್ರಾಮಾಣಿಕ ಅಂತ ಪ್ರೂವ್ ಮಾಡೋಕೆ ಹೋದರೆ ಅದು ನಟನೆ ಆಗುತ್ತೆ. ಆತ ಯಾವುದೇ ಆ ಥರದ ಬಯಾಸ್ಡ್ ಒಪಿನಿಯನ್ಸ್ ಇಲ್ಲ, ಯಾವುದಕ್ಕೂ ಹೆದರಲ್ಲ, ಯಾವ ಬೇರೆ ಚಿಂತನೆಗಳಿಗೂ ಅವ್ರ ವಿರೋಧ ಇಲ್ಲ. ಈ ಹೆದರೋದು ಅನ್ನೋ ವಿಚಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ನಾನು ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದಾಗ ಅವ್ರ ಬಗ್ಗೆ ತಿಳ್ಕೊಳ್ತಿರ್ಬೇಕಾದ್ರೆ ನನಗೆ ಅವರ ಕೆಲವೊಂದು ಪುಸ್ತಕಗಳನ್ನು ಬ್ಯಾನ್ ಮಾಡಿರುವಂಥದ್ದು, ಅವರು ಮುಕ್ತವಾಗಿ ಮೀಡಿಯಾದಲ್ಲಿರ್ಬೋದು ಅಥವಾ ವೈಯಕ್ತಿಕವಾಗಿ ಕೆಲವೊಂದ್ಸಲ ಮಾತಾಡಿದ್ದನ್ನ ಅದನ್ನೇ ಒಂದು ಟಾರ್ಗೆಟ್ ಮಾಡಿಬಿಟ್ಟು ಅವರನ್ನ ಒಂದು ಸ್ಟಾಪ್ ಮಾಡುವಂಥ ಪ್ರಯತ್ನ ಆಗಿರುವಂಥದ್ದು, ಇದೆಲ್ಲ ನಡೆದಿತ್ತು ಅನ್ನೋದನ್ನ ಕೇಳ್ಪಟ್ಟಿದೆ. ಅದು ಅನೇಕ ಆತರ ಆಗಿದೆ, ಒಂದೆರಡಲ್ಲ, ಅನೇಕ ಅವರಿಗೆ ಭಿನ್ನಮತ ತೋರಿಸ್ತಕ್ಕಂಥದ್ದು, ಅವರ ಅಂಶಗಳಿಗೆ ಧಿಕ್ಕಾರವನ್ನು ಹಾಕ್ತಕ್ಕಂಥದ್ದು ಅನೇಕ ಆಗಿದೆ. ನಾನು ಅದನ್ನೇ ಹೇಳ್ತಾ ಇದ್ದಿದ್ದು, ಹಾಲು ಬೆಳ್ಳಗಿದೆ, ಇದು ಹಾಲು ಅಂತ ನಮಗೆ ಗೊತ್ತಿದ್ದಾಗ ಬೇರೆಯವರದ್ದು ಬಿಳಿ ನೀರು, ಸುಣ್ಣದ ನೀರು, ಹಾಲಲ್ಲ ಅಂತ ಯಾವುದೇ ಆಯಾಮದಲ್ಲಿ ಎಷ್ಟೇ ಕೂಗಾಡಿ ಕಿರ್ಚಾಡಿದ್ರು ಕೂಡ ಸತ್ಯನೇ. ಇವತ್ತೇ ನಿಮ್ಗದು ಗೆಲ್ಲಲಿಕ್ಕೆ ಕಷ್ಟ ಸಾಧ್ಯ ಆಗ್ಬೋದು. ಅದೇ ಸತ್ಯಮೇವ ಜಯತೆ ಅಂತಕ್ಕಂಥದ್ದನ್ನ ನಾವು ಸ್ಮರಣ ಪುಟಗಳಲ್ಲಿ ಯೋಚನೆ ಮಾಡಿದ್ರೆ ಗೆಲುವು ಶಾಶ್ವತ. ಎಷ್ಟು ಸಾವಿರಾರು ಜನ ಡಾಕ್ಟ್ರುಗಳು ತಮ್ಮ ಹೆಸರನ್ನ ಹೇಳಿದೆ, ಯಾವುದೋ ಒಂದು ಪೇಷಂಟ್ಗೆ ಈ ಥರ ಸಮಸ್ಯೆ ಇದೆ, ಏನು ಮಾಡಬೇಕು ಅಂತ ಅವ್ರು ಕೇಳಿದಾಗ ಇವರೆಷ್ಟು ಚೆನ್ನಾಗಿ, ಆಯಿತು ನೀನು ಡಾಕ್ಟ್ರ್ ಅಂತ ನನಗೆ ಗೊತ್ತು, ನಿನಗೆ ಅಂತ ಕೇಳು, ಏನು ತೊಂದರೆ ಇಲ್ಲ, ನಾನು ಇದೇ ನಿನ್ನ ಜೊತೆಗಿಂತ ಧೈರ್ಯ ತುಂಬಿ ಅವ್ರಿಗೆ ಔಷಧಿ ಕೊಡ್ತಕ್ಕಂಥದ್ದು, ಉಪಚಾರ ಮಾಡ್ತಕ್ಕಂಥದ್ದು. ಆಮೇಲೆ ವೈ ಹಿ ಸಕ್ಸಸ್ಫುಲ್, ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಈಸ್, ನಾವು ಆಯುರ್ವೇದ, ಅಲೋಪತಿ, ಹೋಮಿಯೋಪತಿ, ಯೋಗ, ಸಿದ್ಧ, ಯುನಾನಿ, ಎಲೆಕ್ಟ್ರೋಪತಿ, ರೇಖಿ, ನ್ಯಾಚುರೋಪತಿ, ಹೀಗೆ ಅನೇಕ ಪ್ರಭೇದಗಳಲ್ಲಿ ವೈದ್ಯಕೀಯ ವ್ಯವಸ್ಥೆ ಹೊತ್ತಿದೆ. ಆತನಿಗೆ ಬೇರೆ ಯಾವುದೇ ವೈದ್ಯಕೀಯ, ಆತ ಹೈಯೆಸ್ಟ್ ಕ್ವಾಲಿಫೈಡ್, ಒನ್ ಆಫ್ ದ ಮೋಸ್ಟ್ ಕ್ವಾಲಿಫೈಡ್ ಅಲೋಪತಿಕ್ ಪರ್ಸನ್ ಆದರೂ ಕೂಡ ಅವ್ರಿಗೆ ಆಯುರ್ವೇದದ ಬಗ್ಗೆ ಸಂಪೂರ್ಣ ಅರಿವಿದೆ. ಯಾಕಂದರೆ ಓದಿದ್ದಾರೆ, ಅಳವಡಿಸ್ಕೊಳ್ತಾ ಇದ್ದಾರೆ. ಹೋಮಿಯೋಪತಿ ಬಗ್ಗೆ ಇದೆ, ಯೋಗದ ಬಗ್ಗೆ ಇದೆ. ನಾನು ಹಿಂದೆ ಹೇಳಿದಾಗ ಸಂಪೂರ್ಣ ಅದನ್ನು ಅರ್ಥ ಕೊಡ್ದಿರೋದ್ರಿಂದ ಅವ್ರಿಗೆ ಆ ವಿಷಯ ಗೊತ್ತು. ವೆನ್ ಯು ನೋ ದ ಮೆರಿಟ್ಸ್ ಆಫ್ ಒನ್ ಇಶ್ಯೂ
ಆ್ಯಂಡ್ ದ ಡಿಮೆರಿಟ್ಸ್ ಆಫ್ ದ ಸೇಮ್ ಇಶ್ಯೂ, ಇಟ್ಸ್ ವೆರಿ ಈಸಿ ಫಾರ್ ಯು ಟು ಕಮ್ಯುನಿಕೇಟ್ ಟು ಪೀಪಲ್. ನಿಮಗೆ ವಿಷಯದ ಆಳ ಉದ್ದ ಆಗಲ್ಲ ಚೆನ್ನಾಗಿ ಗೊತ್ತಿದ್ದಾಗ ನಿಮಗೆ ಯಾವುದೇ ವಿಧವಂಥ ಭಯ ಇಲ್ಲ. ಈಗ ಒಬ್ಬ ಸಂಪರ್ಕ ಹೀಗೆ ವ್ಯಕ್ತಿ ಅವ್ನು ಕೆಟ್ಟವನು ನಾನು ಹೇಳ್ತೀನಪ್ಪ ಯಾಕಂದ್ರೆ ಅವ್ನು ಕೆಟ್ಟವನಿದ್ದಾನೆ, ಅವ್ನು ತುಂಬ ಒಳ್ಳೆಯವನು ನಾನು ಹೇಳ್ತೀನಿ ಯಾಕಂದ್ರೆ ತುಂಬ ಒಳ್ಳೆಯವನಿದ್ದಾನೆ, ನಾನು ಕಂಡಂತೆ ಅವನು ಒಳ್ಳೆಯವನು. ಸೊ ಯು ಕಾಂಟ್ ಬಿ ಗುಡ್ ಟು ಆಲ್ ಪೀಪಲ್ ಅಟ್ ಆಲ್ ಟೈಮ್ಸ್. ಯು ಕ್ಯಾನ್ ಬಿ ಗುಡ್ ಟು ಸಮ್ ಪೀಪಲ್ ಫಾರ್ ಆಲ್ ದ ಟೈಮ್ ಆ್ಯಂಡ್ ಫಾರ್ ಆಲ್ ದ ಪೀಪಲ್ ಫಾರ್ ಸಮ್ ಟೈಮ್. ಇದನ್ನು ಅರ್ಥ ಮಾಡ್ಕೊಂಬಿಟ್ಟಾಗ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು ಇಲ್ಲಿಗೆ ತುಂಬ ಹತ್ತಿರವಾಗ್ಬಿಡ್ತಾರೆ. ಇನ್ನೊಂದು ಪ್ರಶ್ನೆ ಸರ್, ಈಗ ಬಿ ಎಂ ಹೆಗ್ಡೆ ಅವರ ಸಾವಿರಾರು ಕಾರ್ಯಕ್ರಮಗಳು ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋಕೆ ನಮಗೊಂದು ಅವಕಾಶ ಇದೆ, ಇವತ್ತಿಗೂ ಕೂಡ ನಾವು ನೋಡ್ತಾ ಇದ್ದೀವಿ. ನಾನು ನಿಮ್ಮ ಹತ್ರ ನೇರವಾಗಿ ಕೇಳೋದು, ಅವರು ಹೇಳೋದೆಲ್ಲ ಸತ್ಯ ಆಗಿರುತ್ತಾ ಅಥವಾ ಜನರಿಗೆ ಒಂದು ಧೈರ್ಯ ಕೊಟ್ಟು ಅವ್ರನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ಕೆಲವೊಂದು ಹೇಳ್ತಾ ಇರ್ತಾರೆ? ನಾನು ಕಂಡಂತೆ ನುಡಿದಂತೆ ನಡೀತಕ್ಕಂಥ ಒಂದು ಶ್ರೇಷ್ಠ ವ್ಯಕ್ತಿ ಡಾಕ್ಟರ್ ಬಿ ಎಂ ಹೆಗ್ಡೆ. ಸೊ ಅವ್ರು ಏನನ್ನ ಬೋಧಿಸ್ತಾರೆ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ನಾನು ಕೂಡ ಅವರ ಅನುಯಾಯಿಯಾಗಿ, ನಾನು ಅವರ ಶಿಷ್ಯನಾಗಿ, ನಾನು ಅವರ ಅನುಯಾಯಿಯಾಗಿ, ನಾನು ಅವರ ಜೊತೆ ಅನೇಕ ಸಂದರ್ಭದಲ್ಲಿ ಸಕಾರಾತ್ಮಕವಂತಹ ಕಾಲವನ್ನು ಕಳೆದು ವೃತ್ತಿಪರ ಕಾಲ ಮತ್ತು ಖಾಸಗಿ ಸಮಯವನ್ನು ಕೂಡ ನಾನು ಅವ್ರ ಜೊತೆ ಕಳೆದಿರೋದ್ರಿಂದ ನನಗೆ ಅವ್ರ ಮಾತು ತುಂಬ ಸತ್ಯ ಪ್ರಿಯ. ಮತ್ತು ನನ್ನ ನಿಕಟ ಸಂಪರ್ಕ ಅವ್ರ ಜೊತೆ ಇದ್ದಿದ್ದರಿಂದ ಅವ್ರು ನನಗೆ ದೇವರು ಅಂತ ನಾನಂತೂ ಪರಿಭಾವಿಸ್ತೇನೆ. ನಂತರ ಅನೇಕ ಲಕ್ಷಾಂತರ ಜನ ಇದ್ದಾರೆ, ಅದಕ್ಕೆ ಯಾವುದೇ ಸಂಶಯ ಇಲ್ಲ. ನೀವು ಒಂದು ಅಂಶವನ್ನು ತೊಗೊಂಡು ಅದಕ್ಕೆ ಯೂಶಲಿ 2 ಆಯಾಮ ಇದ್ದೇ ಇರುತ್ತೆ. ಚೆನ್ನಾಗಿದೆ ಅಂತ ನಾನು ಹೇಳಿದಾಗ ಚೆನ್ನಾಗಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಸೆಗ್ಮೆಂಟು ಖಂಡಿತ ಇರುತ್ತೆ. ಇದನ್ನು ನಾವು ಹೇಗೆ ಒಪ್ಕೋತೀವೋ ಸಮಾಜದಲ್ಲಿ ಅದನ್ನು ಒಪ್ಕೊಳ್ತಕ್ಕಂಥ ಒಂದು ಅನಿವಾರ್ಯತೆ ಬಂದೇ ಬರುತ್ತೆ, ಅದಕ್ಕೇನೂ ಮಾಡೋಕ್ಕಾಗಲ್ಲ. ಆದರೆ ಅಂಶವನ್ನು ನಾವು ಕ್ರೋಢೀಕರಿಸಿ ನೋಡಿದಾಗ, ಒಟ್ಟಾರೆ ನೋಡಿದಾಗ, ಅರ್ಥ ಮಾಡಿಕೊಂಡಾಗ, ಅಳವಡಿಸಿಕೊಂಡಾಗ, ಅವ್ರು ಯಾವುದೋ ಒಂದು ಅಂಶ ಹೇಳಿದ್ರು. ಫಾರ್ ಎಕ್ಸಾಂಪಲ್ ಈಗ ಬೆಳ್ಳುಳ್ಳಿನ ನೀವು ಕ್ಯಾಪ್ಸೂಲಲ್ಲಿ ತೊಗೋಬಾರ್ದಪ್ಪ, ಚೆನ್ನಾಗಿ ಅಗದು ಜಿಗದು ತಿನ್ನಿ, ಆವಾಗದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ. ಅಯ್ಯೋ ಏನು ಮಹಾ ಬೆಳ್ಳುಳ್ಳಿ ಅಂದರೆ ಅದಕ್ಕೇನು ಅರ್ಥವೇ ಇಲ್ಲ. ಬೆಳ್ಳುಳ್ಳಿ ತುಂಬ ಮಹಾನ್ ಅಂದರೆ ಅದಕ್ಕೆ ಅರ್ಥ ಇದೆ. ಭೂಮಿ ಮಾತ್ರ ಅಂದರೆ ಬೆಲೆ ಇಲ್ಲ, ಮಾತೃಭೂಮಿ ಅಂದರೆ ಬೆಲೆ ಇದೆ, ಅಷ್ಟೇ ವ್ಯತ್ಯಾಸಗಳಿರೋದು. ಸೊ ಹಾಗಾಗಿ ಒಬ್ಬ ಮನುಷ್ಯನಲ್ಲಿ ಒಪ್ಪಿಕೊಂಡಾಗ ಅದರಿಂದ ನಮಗೇನು ತೊಡಕಿಲ್ಲ. ಅವ್ರು ಹೇಳ್ತಕ್ಕಂಥ ಯಾವುದೇ ಅಂಶಗಳಿಂದ ನಮಗೆ ಖಂಡಿತವಾಗಲೂ ನೆಗೆಟಿವ್ ಎಫೆಕ್ಟ್ಸ್ ಅಂತ ಏನೂ ಇಲ್ಲ ಅಂತ ನಾನಂತೂ ಅರ್ಥ ಮಾಡ್ಕೊಂಡಿದ್ದೀನಿ. ಆ ಥರದ್ದಿದ್ರೆ ಖಂಡಿತ ಚರ್ಚೆ ಮಾಡ್ಬೋದು. ಅವರು ಮುಕ್ತವಾಗಿ ಚರ್ಚೆಗೆ ಸಿದ್ಧರಿದ್ದಾರೆ. ಆಮೇಲೆ ನಿಮ್ಗೆ ಅವರ ಮಾತಿನಲ್ಲಿ ನಿಮಗೆ ಸಹಮತ ಇಲ್ಲ ಅಂದಾಗ ನೀವು ನಿಮ್ಮ ದಾರಿ ನೋಡ್ಕೊಳ್ಬೋದು. ಯಾರು ಯಾವತ್ತೂ ನಾನು ಕಂಡಂತೆ ಡಾಕ್ಟರ್ ಬಿ ಎಂ ಹೆಗ್ಡೆ ಹೆಸರು ಇದನ್ನೇ ನೀವು ಫಾಲೋ ಮಾಡಬೇಕು, ಇದೇ ಸತ್ಯ, ನಾನು ಹೇಳಿದ್ದೆ ಸರ್ವಶ್ರೇಷ್ಠ ಅಂತ ಎಲ್ಲೂ ಹೇಳಿಲ್ಲ. ಅವ್ರಿಗೆ ತೋಚಿದ್ದನ್ನ ನಿಸ್ಸಂಕೋಚವಾಗಿ, ನಿರ್ಭಯವಾಗಿ, ಪಾಯಿಂಟ್ ನಂಬರ್ 2 ಟು ಬಿ ಅಂಡರ್ಲೈನ್ಡ್, ನಿರ್ಭಯವಾಗಿ ಯಾವುದೇ ವೇದಿಕೆಯಲ್ಲಿ ತಮ್ಮ ಮನಸ್ಸಿನ ಮಾತುಗಳನ್ನು, ಮನದಾಳದ ಮಾತುಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಇನ್ನೊಂದು ನೋಡಿ, ಅನೇಕ ಸಂದರ್ಭದಲ್ಲಿ ವಿದ್ವತ್ತಿದ್ದಾಗ ಮಾತು ಬರಲ್ಲ, ವಿದ್ವತ್ತಿದ್ದು ಮಾತಾಡದೇ ಇರತಕ್ಕಂಥ ಒಂದು ಸೆಗ್ಮೆಂಟು. ಬರೀ ಮಾತಾಡ್ತಾರೆ, ವಿದ್ವತ್ತಿರಲ್ಲ. ವಿದ್ವತ್ತು, ಮಾತು, ಮನೋಶಕ್ತಿ, ದೇಹಶಕ್ತಿ ಮಾಧ್ಯಮಕ್ಕೆ ಒಪ್ಪಿಸಬೇಕು ಅಂದಾಗ ಅದಕ್ಕೊಂದು ಆಯಾಮ ಇದೆ. ಸಿನಿಮಾ ಮಾಡ್ದಂಗೆ ಸುಮ್ಮನೆ ನಾನು ಸಿನಿಮಾ ಮಾಡ್ತೀನಿ ಯಾರು ನೋಡಲ್ಲ. ಜನಕ್ಕೆ ಬೇಕಾಗಿರೋ ವಿಷಯವನ್ನು ಜನಕ್ಕೆ ಬೇಕಾದ ನಟನ ಜೊತೆ ಜನಕ್ಕೆ ಬೇಕಾದ ರೀತಿಯಲ್ಲಿ ನೀವು ಎಲ್ಲ ಹಾಕಿ ತುಂಬಿ ರಸವತ್ತಾಗಿ ಸಿನಿಮಾವನ್ನು ಪ್ರೆಸೆಂಟ್ ಮಾಡಿದ್ರೆ ಮಾತ್ರ ಶ್ರೀಸಾಮಾನ್ಯ ಒಪ್ಕೋತಾನೆ. ನಮ್ಮ ಸುಯೋಗ, ನಮ್ಮ ಕಾಲದಲ್ಲಿ ಒಬ್ಬ ಶ್ರೇಷ್ಠ ಹಿರಿಯ ವೈದ್ಯ ಬಂದು ವೈದ್ಯಕೀಯ ವಲಯದಲ್ಲಿ ಈ ಥರ ಮಾತಾಡ್ತಕ್ಕಂಥವ್ರು ಇದ್ದಾರೆ. ಅನೇಕ ಅಂಶಗಳನ್ನು ಈ ವಿಚಾರದಲ್ಲಿ ಬಿತ್ತರಿಸ್ತಾ ಇದ್ದಾರೆ. ನಿಮಗೆ ಬೇಕು ಅಂದರೆ ತಗೊಳ್ಳಿ, ಆರೋಗ್ಯ ನಿಮ್ದಾಗಿಸ್ಕೊಳ್ಳಿ. ಇಲ್ಲಪ್ಪ ಇದೆಲ್ಲ ಸುಳ್ಳು ಅಂತ ನಿಮಗಿದ್ರೆ ಅವ್ರನ್ನ ಬಿಟ್ಟು ಕೂಡ ಜಗತ್ತಿದೆ ಅಲ್ವಾ. ಹಾಗೆ ಜಗತ್ತಿತ್ತು, ಹಾಗೆ ಇದೆ, ಮುಂದಕ್ಕೂ ಇರುತ್ತೆ. ನಿಮ್ಮ ಪಯಣ ನೀವು ಮುಂದುವರಿಸಿ, ಅದ್ರ ಬಗ್ಗೆ ವಿರೋಧ ಏನೂ ಇಲ್ಲ. ಆದರೆ ಅವ್ರು ಹಾಗಿದ್ದಾರೆ. ಅವರು ಏನು ಮಾತಾಡ್ತಾರೆ ಅವರು ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಅತ್ಯಂತ ಅವರ ಸರಳ ಜೀವನವನ್ನು, ಬಹುಶಃ ಅವ್ರು ರಿಟೈರ್ ಆದಮೇಲೆ ಅವರ ಸಂಪರ್ಕ ಜಾಸ್ತಿ ಆಗಿದ್ದು. ಅವ್ರು ವೈಸ್ ಚಾನ್ಸಲರ್ ಆಗೆಲ್ಲ ಇದ್ದವರು, ಅನೇಕ ವಿಧವಂತಹ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸ್ತಕ್ಕಂಥವ್ರು, ಶ್ರೇಷ್ಠವಾದಂತಹ ಕೆಲಸವನ್ನು ಒಬ್ಬ ಅಡ್ಮಿನಿಸ್ಟ್ರೇಟರ್ನಾಗಿ ಮಾಡಿದವರು, ಅತ್ಯಂತ ಉತ್ಕೃಷ್ಟವಾದಂತಹ ಕೆಲಸವನ್ನು ಒಬ್ಬ ವೈದ್ಯನಾಗಿ ಮಾಡಿದವರು, ಅತ್ಯಂತ ಹೆಚ್ಚಾಗಿ ಸಾಮಾಜಿಕ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಕೂಡ ನಿಜವಾದ ಒಬ್ಬ ವೈದ್ಯಕೀಯ ವೃತ್ತಿಪರನ ಒಂದು ಕರ್ತವ್ಯ. ಅನೇಕ ಸಂದರ್ಭದಲ್ಲಿ ನಾನು ಒಳ್ಳೆ ಡಾಕ್ಟ್ರು, 4 ಗೋಡೆ ಮಧ್ಯೆ ಇರ್ತೀನಿ, ನನ್ನ ಆಶ್ರಯಿಸಿ ಬಂದವರು ಮಾತ್ರ ನಾನು ಒಳ್ಳೇದು ಮಾಡ್ತೀನಿ ಅಂತಕ್ಕಂಥದ್ದು ಭಾಗ 1. ಅದಕ್ಕೆ ಮೀರಿದ ಅಂಶ ಏನಪ್ಪ ಅಂದರೆ, ನನ್ನ ಹತ್ರ ಬರೋಕ್ಕೆ ಇಷ್ಟಪಡ್ದೇನೆ ಅವನು ಎಲ್ಲಿದ್ದರೂ ಅವನು ಆರೋಗ್ಯವಾಗಿರಬೇಕು, ಅವನು ಚೆನ್ನಾಗಿರಬೇಕು, ಸಾಯೋವರೆಗೂ ಬದುಕಿರಬೇಕು. ಜಾತಸ್ಯ ಮರಣಂ ಧ್ರುವಂ ನಮ್ಮ ಜೀವನದ ಸಿದ್ಧಾಂತ. ಸೊ ಹಾಗಾಗಿ ಸಾಯೋವರೆಗೂ ಆರೋಗ್ಯವಾಗಿರಬೇಕು, ಸತ್ತ ಮೇಲೂ ನಮ್ಮ ಹೆಸರು ಚಿರಸ್ಥಾಯಿಯಾಗಿರಬೇಕು. ಒಂದು ವೈಯಕ್ತಿಕ ವೃತ್ತಿಪರ ಆಯಾಮದಲ್ಲಿ ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಶಕ್ತಿ ಹೊಂದಿರಬೇಕು.
ಆ ಶ್ರೇಣಿಯಲ್ಲಿ ಅಗ್ರಮಾನ್ಯರು ಡಾಕ್ಟರ್ BM ಹೆಗ್ಡೆ ಅಂತ ಖಂಡಿತ ತಪ್ಪಾಗ್ಲಾರ. ಖಂಡಿತ ಸರ್, ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಸುಮಾರು ದಿನದಿಂದ ಇದನ್ನು ಅಂದ್ಕೊಂಡಿದ್ದೆ, ಹೀಗೊಂದು ಕಾರ್ಯಕ್ರಮವನ್ನು ಮಾಡಬೇಕು, BM ಹೆಗ್ಡೆ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಜನತೆಗೆ ಒದಗಿಸಬೇಕು ಅಂತ. ಸೊ ಇವತ್ತು ಸುಮಾರು ಜನರಿಗೆ ಖುಷಿಯಾಗಿರುತ್ತೆ. ನಿಮ್ಮ ಮಾಹಿತಿಯನ್ನು ಕೇಳಿದ ನಂತರದಲ್ಲಿ ಸುಮಾರು ಜನರಿಗೆ ನಂಗೆ ಗೊತ್ತು ಕಮೆಂಟ್ ಬಾಕ್ಸಲ್ಲಿ ಬರೀತಾರೆ, ಈಗ ಬಹುಶಃ ಒಂದು ಅವರ ಖುಷಿಯನ್ನು ಹಂಚ್ಕೊಳ್ಳೋದಕ್ಕೊಂದು ಅವಕಾಶ ಇರುತ್ತೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಅಷ್ಟು ಮಾಹಿತಿಯನ್ನು ಕೊಟ್ರಿ, ಅವ್ರ ಜೊತೆ ಒಡನಾಡಿರುವಂತಹ ಕೆಲವೊಂದು ನೆನಪುಗಳನ್ನು ಕೂಡ ಹಂಚ್ಕೊಂಡ್ರಿ. ಸೊ ನಿಮಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಸೊ ನಿಮಗೂ ಕೂಡ ಏನಾದರೂ ಕ್ವಶನ್ಸ್ಗಳಿದ್ರೆ, ಡಾಕ್ಟರ್ ಹತ್ರ ನಾನೇನಾದರೂ ಮಾತಾಡಬೇಕು ಅನ್ನುವಂಥ ವಿಚಾರಗಳಿದ್ರೆ ಖಂಡಿತವಾಗಿಯೂ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.